ಕೇಳಿ ಕಾರ್ಯಕ್ರಮ ಹಲೋ ಆಕಾಶವಾಣಿ. ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ, ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಪಹಣಿ ತಿದ್ದುಪಡಿ, ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ, ಮಳೆ ಕೊರತೆ ಹಾಗೂ ಹಾಸನ ಜಿಲ್ಲೆಯ ವಿವಿಧ ಸಮಸ್ಯೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಕೆಎಸ್ ಲತಾಕುಮಾರಿ, ಮಾನ್ಯ ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ, ಹಾಸನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು ಹೀಗಿದೆ: 246-289 ಮತ್ತೊಂದು 245-258. ಎಸ್ಟಿಡಿ ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಹಲೋ ಆಕಾಶವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಪ್ರತಿ ತಿಂಗಳ ಕಡೆಯ ವಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ನೇರ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ವಿದ್ಯಮಾನಗಳು ಏನಿದ್ದಾವೋ ಮತ್ತು ಇವತ್ತಿನ ಸರ್ಕಾರದ ಏನೆಲ್ಲ ಚಟುವಟಿಕೆಗಳು ಇದ್ದಾವೋ ಅವುಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಆ ಬಗ್ಗೆ ನಮ್ಮ ಸಾಮಾನ್ಯ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ವಿಚಾರಗಳು ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಇದ್ದಾವೆ. ಹಾಗೆಯೇ ನಿಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಾವು ತೆಗೆದುಕೊಂಡು ಬಂದು ಅದಕ್ಕೆ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಕಳೆದ ಅನೇಕ ಕಾರ್ಯಕ್ರಮಗಳಲ್ಲಿ ಅನೇಕರು ತಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳೊಂದಿಗೆ ಹಂಚಿಕೊಂಡಿದ್ದೀರಿ, ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದೀರಿ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ನಿಲುಕುವ ನಿಟ್ಟಿನಲ್ಲಿ ಆಕಾಶವಾಣಿ ಈ ಥರದ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ ನಿಮ್ಮೊಂದಿಗೆ ಒಂದು ಗಂಟೆಯನ್ನು ಆಕಾಶವಾಣಿಯ ಮೂಲಕ ಹಂಚಿಕೊಳ್ತಾ ಇದ್ದಾರೆ. ಇದೀಗ ಹಾಸನದ ಮಾನ್ಯ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಎಲ್ಲ ಕೇಳುಗರಿಗೆ, ಹಾಸನ ಜಿಲ್ಲೆಯ ಸಮಸ್ತ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಪ್ರತಿ ತಿಂಗಳು ಕೂಡ ನಿಮ್ಮೊಂದಿಗೆ ಮಾತನಾಡಲಿಕ್ಕಾಗಿ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಮೇಡಮ್. ಅದರಲ್ಲಿ ಕೆಲವರಿಗಷ್ಟೇ ಸಾಧ್ಯ ಆಗುತ್ತೆ ನಿಮ್ಮ ಜೊತೆ ಸಂಪರ್ಕವನ್ನು ಹೊಂದಲಿಕ್ಕೆ. ಅನೇಕ ಸಮಸ್ಯೆಗಳು ಕೂಡ ಬಗೆಹರಿದಿದ್ದಾವೆ. ತಾವು ಮುತುವರ್ಜಿಯನ್ನು ವಹಿಸಿ ಬಗೆಹರಿಸಿಕೊಟ್ಟಿದ್ದೀರಿ. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಾನು ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೇಡಮ್. ಥ್ಯಾಂಕ್ಸ್. ಈಗ ಪ್ರಸ್ತುತ ಇಡೀ ದೇಶದಾದ್ಯಂತ, ಈಗ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಈ ಮತದಾರರ ಒಂದು ತೀವ್ರ ಪರಿಷ್ಕರಣೆ, ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ ಮೇಡಮ್. ಇದರ ಒಂದು ಪ್ರಸ್ತುತ ಪರಿಸ್ಥಿತಿ ಹೇಗಿದೆ, ಹೇಗೆ ನಮ್ಮ ಜನರು ಸ್ಪಂದಿಸ್ತಾ ಇದ್ದಾರೆ, ಇನ್ನೂ ಏನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡಿ ಮೇಡಮ್. ಓಕೆ, ಮೊದಲನೇದಾಗಿ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ನಮ್ಮ ವಿಶೇಷ ಸಮಗ್ರ ಪರಿಷ್ಕರಣೆ ನಮ್ಮ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಆಮೇಲೆ ತುಂಬ ಚೆನ್ನಾಗಿ ನಾವು ಕಾರ್ಯನಿರ್ವಹಿಸಿದ್ದೇವೆ. ಅದಕ್ಕೆ ಕಾರಣ ನಮ್ಮ BLOs, ಮತಗಟ್ಟೆ ಅಧಿಕಾರಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವು ಪ್ರತಿ ತಾಲೂಕಿಗೆ ಹೋಗಿ, ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ನಾವು ಅಲ್ಲಿ ಮತಗಟ್ಟೆ ಅಧಿಕಾರಿಗಳಿಗೆ ಒಂದು ನೇರವಾಗಿ ತರಬೇತಿಯನ್ನು ಸಹ ನೀಡಿದ್ವಿ. ಜೊತೆಗೆ ಅವರ ಸ್ಪಂದನೆ, ಅವರ ಕಠಿಣ ಶ್ರಮ, ನಮ್ಮ ಜಿಲ್ಲೆ 100ಕ್ಕೆ 100ರಷ್ಟು ಈಗಾಗಲೇ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟಾಯಿತು. ಕಲೆಕ್ಷನ್ ಅಂದರೆ ನಾವು ಕೊಟ್ಟ ಎನ್ಯುಮರೇಷನ್ ಫಾರ್ಮ್ಸನ್ನು, ಗಣತಿ ನಮೂನೆಯನ್ನು ಮತ್ತೆ ವಾಪಸ್ ಪಡಿತೇವೆ. ಅದನ್ನು ನಾವು ಡಿಜಿಟೈಸೇಷನ್ ಅಂತೇವೆ. ತಗೊಂಡು ಅದನ್ನು ಮಾಹಿತಿಯನ್ನು ಫಿಲಪ್ ಮಾಡಿರ್ತಾರೆ, ಅದನ್ನು ಸೈನ್ ಮಾಡಿ ಕೊಡ್ತಾರೆ. ಅದನ್ನು ನಾವು ಮತ್ತೆ ನಮ್ಮ BLOs ಅಪ್ಡೇಟ್ ಮಾಡ್ತಾರೆ. ಅವರ BLO ಆ್ಯಪ್ ಇರ್ತದೆ. ಇದು 98% ಆಗಿದೆ. ಇದು ಬಹಳ ಸಂತೋಷದ ವಿಚಾರ. ಯಾಕಂದರೆ ಒಳ್ಳೆಯ ಇನ್ನು 2% ಅಷ್ಟೇ ಇದೆ. ಇನ್ನು 2% ಏನು ಇದೆ ಅಂದರೆ ನಮ್ಮ BLOs ಮಾಡಿದ್ದಾರೆ. ಆದರೆ ಸುಮಾರು 32,000 ಜನ ಅಂದರೆ ಮತದಾರರು ಎನ್ಯುಮರೇಷನ್ ಫಾರ್ಮ್ ತಗೊಂಡಿರೋದು ರಿಟರ್ನ್ ಮಾಡಿಲ್ಲ ಇನ್ನು. ಹಾಗಾಗಿ ನಾನು ಎಲ್ಲ ಮತದಾರರಿಗೆ ಮತ್ತು ಯಾರು ಎನ್ಯುಮರೇಷನ್ ಫಾರ್ಮನ್ನು ತಮ್ಮ ಕೈಲಿ ಇಟ್ಕೊಂಡಿದ್ದೀರಾ, ದಯವಿಟ್ಟು ಅವನ್ನು ನಮಗೆ ರಿಟರ್ನ್ ಮಾಡಿ, ಅಂದರೆ ಹಿಂದಿರುಗಿಸಿ ನಮಗೆ. ಇನ್ ದ ಸೆನ್ಸ್ BLO ಕೈಯಲ್ಲಿ ತಾವು ಮಾಹಿತಿನ ತುಂಬಿ ಸಹಿ ಮಾಡಿ ಕೊಡಿ. ಸಪೋಸ್ ನಿಮಗೆ ತಿಳಿದಿಲ್ಲ ಮಾಹಿತಿ ಅಂದರೆ, ನಮಗೆ ಅದು ಗೊತ್ತಿಲ್ಲ ಅಂತ ಆದರೂ ನಮಗೆ BLOಗರ ಗಮನಕ್ಕೆ ತಂದು ನೀವು ಸಹಿ ಮಾಡಿ ಕೊಡಿ. ಗೊತ್ತಿರೋ ಮಾಹಿತಿನಾದರೂ ತುಂಬಿ ಕೊಡಿ. ಬಟ್ ಎನ್ಯುಮರೇಷನ್ ಫಾರ್ಮನ್ನು ಕಡ್ಡಾಯವಾಗಿ ಹಿಂದಿರುಗಿಸಬೇಕು. ಮೇಡಮ್, ಕಳೆದ ತಿಂಗಳು ತಾವು ಹೇಳಿದ್ರಿ 2 ಸೆಟ್ ಇರುತ್ತೆ, ಅದರಲ್ಲಿ ಒಂದನ್ನ ಅವ್ರು ಇಟ್ಕೊಂಡು ಇನ್ನೊಂದನ್ನ ಕೊಡಬೇಕು ಅಂತ. ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ. ಅದರಲ್ಲಿ 2 ಪ್ರತಿಗಳಲ್ಲಿ ಒಂದು ಪ್ರತಿಯನ್ನು ಅವ್ರು ಇಟ್ಕೊಳ್ಬೇಕು, ಇನ್ನೊಂದು ಪ್ರತಿಯನ್ನು ನಮ್ಮ BLO ಕೈಲಿ ಕೊಡಬೇಕು. ಸಪೋಸ್ ಕೊಡಲಿಲ್ಲ ಅಂದರೆ ಏನಾಗ್ತದೆ ಕೇಳಬಹುದು. ಎಷ್ಟೋ ಜನ, ಈಗ 32,000 ಜನ ಕೊಟ್ಟಿಲ್ಲ, ಏನಾಗುತ್ತೆ ಅವ್ರಿಗೆ? ಅವರ ಹೆಸರು ನೀವು ಕೊಡಲಿಲ್ಲ ಅಂದರೆ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿ ಅಂತ ಪ್ರಕಟಣೆ ಆಗುತ್ತೆ. ಯಾವಾಗ
17ನೇ ತಾರೀಕು ಆಗುತ್ತೆ. ಆಗಸ್ಟ್ 17ನೇ ತಾರೀಕು ಡ್ರಾಫ್ಟ್ ಪ್ರಿಂಟ್ ಆಗುತ್ತೆ, ಕರಡು ಮತದಾರರ ಪಟ್ಟಿ ಆಗುತ್ತೆ. ಆಗ ನನ್ನ ಹೆಸರಿಲ್ಲ ಅಂತ ಬರಬಾರ್ದು ನೀವು. ಹಾಗಾಗಿ ನೀವು ಸಹಿ ಮಾಡಿ ಕೊಡಬೇಕು. ಇನ್ನು ಸ್ವಲ್ಪ ವಿಷಯ ಅಂದರೆ, ಮೊದಲೇನಂತ ಇತ್ತು, ಕೊನೆಯ ದಿನಾಂಕ ಜುಲೈ 29 ಅಂತ ಇತ್ತು. ಅದನ್ನು ನಮ್ಮ ಎಲೆಕ್ಷನ್ ರಾಜ್ಯ ಚುನಾವಣಾ ಆಯೋಗ ಏನು ಮಾಡಿದ್ರು, 8ನೇ ತಾರೀಕು ಆಗಸ್ಟಿಗೆ ದಿನಾಂಕವನ್ನು ಮುಂದೂಡಿದ್ರು. ಎಷ್ಟೋ ಜನ ಏನು ತಿಳಿದ್ಬಿಡ್ತಾರೆ, ಇನ್ನೂ ಆಗಸ್ಟ್ 8ನೇ ತಾರೀಕಿದೆ, ನಿಧಾನಕ್ಕೆ ಕೊಡೋಣ. ನೋ, ಹಾಗೆ ಹೇಳಬೇಡಿ. ಈಗ ಕೊಟ್ಬಿಡ್ಬೇಕು, ಇವತ್ತೇ ಕೊಡಬೇಕು. ಯಾಕಂದರೆ ಅದನ್ನು ಅಪ್ಲೋಡ್ ಮಾಡಬೇಕು ಮಾಹಿತಿಯನ್ನು. ಮತ್ತು ನಮ್ಮ BLOs, ನಮ್ಮ ಬೂತ್ ಲೆವೆಲ್ ಏಜೆಂಟ್ಸ್ ಅಂತ ಇರ್ತಾರೆ, ಅವ್ರ ರಾಜಕೀಯ ಪಕ್ಷದ ಒಂದು ರೆಪ್ರೆಸೆಂಟೇಟಿವ್ ಪ್ರತಿನಿಧಿಗಳಾಗಿ ಇರ್ತಾರೆ. ಅವರ ಜೊತೆಲಿ ಒಂದು ಸಭೆ ಮಾಡಬೇಕು. ಆ ಸಭೆಯ ಮತ್ತೆ ಫೋಟೋ ಮತ್ತು ಆ ಎಲ್ಲ ವಿಷಯಗಳನ್ನು ಮತ್ತೆ ಕಂಪ್ಯೂಟರ್ಲಿ ಅವರು ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕು. ಅವ್ರಿಗೆ ತುಂಬ ಕೆಲಸ ಇರ್ತದೆ. ಹಾಗಾಗಿ ಯಾವುದೇ ವಿಳಂಬಕ್ಕೆ ಅವಕಾಶ ಕೊಡದೆ ಇವತ್ತೇ ಹಿಂದೆ ನಿಮ್ಮಲ್ಲಿ ಏನಾದರೂ ಎನ್ಯುಮರೇಷನ್ ಫಾರ್ಮ್ ನೀವು ಹಿಂದಿರುಗಿಸಿಲ್ಲ ಅಂದರೆ ಕೊಟ್ಬಿಡಬೇಕು. ಕೆಲವರು ಅಂತಾರೆ, ಇಲ್ಲ ಮೇಡಮ್ ಅವರು ಬೆಂಗಳೂರಲ್ಲಿದ್ದಾರೆ, ಬೇರೆ ಊರಲ್ಲಿದ್ದಾರೆ, ಬರ್ತಾರೆ, ಪರವಾಗಿಲ್ಲ, ನೀವು ಹಿರಿಯರಿದ್ದೀರಿ, ಅವರ ಪರವಾಗಿ ನೀವೇ ಮಾಹಿತಿನ ತುಂಬಿ ಸಹಿ ಮಾಡಿ ಕೊಟ್ಬಿಡಿ. ಸಪೋಸ್ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಅವರು ಬೇಕು ಅಂತಂದರೆ ನಂತರ ನೀವು ಸರಿ ಮಾಡಲಿಕ್ಕೆ ಅವಕಾಶ ಉಂಟು. ಸೊ ಹಾಗಾಗಿ ಕಾಯ್ಲಿಕ್ಕೆ ಹೋಗಬೇಡಿ. ನಾನಿಲ್ಲ, ಇನ್ನು ನಾಳೆ ಕೊಡ್ತೀನಿ, ಇನ್ನು ಅವರು ಬರಲಿ, ಆಮೇಲೆ ನೋಡೋಣ, ಇದು ಬೇಡ, ಇವತ್ತೇ ಕೊಟ್ಬಿಡಿ. ಯಾಕಂದರೆ ಇಲ್ಲಾಂದ್ರೆ ಏನಾಗ್ತದೆ, ಇವರು ಯಾರೂ ಇಲ್ಲ ಅಂತ ಆಗ್ಬಿಡತ್ತೆ. ಈಗ ಅದು ಹೇಳ್ತೇನೆ ನಾನು. ಈಗ ನಮ್ಮಲ್ಲಿ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು 1,48,000 ಮತದಾರರನ್ನ ನಾವು ಅವರು ಬಿಟ್ಟು ಹೋಗ್ತಾ ಇದ್ದಾರೆ. ಬಿಟ್ಟು ಹೋಗ್ತಿದ್ದಾರೆ ಅಂತ ಗಾಬರಿ ಬೇಡ. ಯಾಕಂದ್ರೆ ಅವರು ಡೆತ್, ಮರಣ ಹೊಂದಿರ್ತಾರೆ. ಆಬ್ಸೆಂಟೀಸ್ ಅಂದ್ರೆ ಅವರು ಇಲ್ಲೇ ಇರಲ್ಲ, ಅಲ್ಲಿ ಶಿಫ್ಟ್ ಆಗ್ಬಿಟ್ಟಿರ್ತಾರೆ, ಅದು ಕೆಲಸದ ಮೇಲೆ ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ, ಡೂಪ್ಲಿಕೇಟ್ ಇರ್ತದೆ ಕೆಲವೆಲ್ಲ. ಈ ತರದ್ದು ಎಲ್ಲಾ ಸೇರಿ ನಮ್ಮಲ್ಲಿ 1,48,000 ಇದೆ. ಆ ಹೆಸರುಗಳು ಹೊರಟೋಗ್ತದೆ. ಈ 32,000 ನೀವೇನಾದ್ರು ಹಿಂದಿರುಗಿಸ್ಲಿಲ್ಲ ಅಂದ್ರೆ ನೀವು ಇದೇ ಕ್ಯಾಟಗರಿಲಿ ಬಂದ್ಬಿಡ್ತೀರಾ. ಸೊ ಹಾಗಾಗಿ ಎಲ್ಲ ಮತದಾರರು ಯಾರು ರಿಟರ್ನ್ ಮಾಡಿಲ್ಲ ಅಂದ್ರೆ ವಾಪಸ್ ಕೊಟ್ಟಿಲ್ಲ, ಇವತ್ತೇ ಕೂಡಲೇ ಕೊಡಬೇಕು ಅಂತ ಹೇಳ್ತೇನೆ. ನಂತರ ಈಗ ಸಪೋಸ್ ಹೇಳ್ಬೋದು, ಮೇಡಮ್ ನನ್ನ ಹೆಸರು, ಕೆಲವರೆಲ್ಲ ತುಂಬ ಗಾಬರಿ ಆಗ್ತಾ ಇದ್ದಾರೆ. ಏನಂತ, ಈಗ ನಾವು ಎನ್ಯುಮರೇಷನ್ ಫಾರ್ಮ್ ನಂದು ಬಂದೇ ಇಲ್ಲ, ಸಪೋಸ್ ನಾನು ಕೊಡಲಿಲ್ಲ, ಏನಾಗ್ತದೆ ಮುಂದೆ ಏನೂ ಆಗಲ್ಲ, ನಿಮ್ಮ ಹೆಸರು ಕರಡು ಪತ್ರಿಯಲ್ಲಿ ಇರೋದಿಲ್ಲ. ಬಟ್ ನೀವು ಆಗ ನಮ್ಮಲ್ಲಿ ನನ್ನ ಹೆಸರು ಬಂದಿಲ್ಲ ಅಂತ ಹೇಳಿ ನಂತರ ನೀವು ಫಾರ್ಮ್ 6 ಅಂತೇವೆ, ಅಂದರೆ ಸೇರ್ಪಡೆ ಆಗಲಿಕ್ಕೆ, ನನ್ನ ಹೆಸರು ಬಿಟ್ಟು ಹೋಗಿದೆ, ಸೇರ್ಪಡೆ ಆಗಲಿಕ್ಕೆ ನೀವು ಫಾರ್ಮ್ 6 ಅನ್ನ ಕೊಟ್ರೆ ಮತ್ತೆ ಆ ಹೆಸರನ್ನ ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಯಾವಾಗ ಬೇಕಿರೂ ಮಾಡಬಹುದು. ಅಂದ್ರೆ ಅಲ್ಲಿವರೆಗೂ ಕಾಯೋದು ಬೇಡ ಅಲ್ಲ. ನಾನು ಏನ್ ಹೇಳ್ದೆ ಅಂದ್ರೆ, ಕೆಲವರು ಏನ್ ತಿಳ್ಕೊಂಡ್ ಬಿಡ್ತಾರೆ, ಈಗ ಹೆಸರಿರ್ಲಿಲ್ಲ ಅಂದ್ರೆ ನಾವು ಪರ್ಮನೆಂಟ್ ಆಗಿ ನಮ್ಮ ಹೆಸರು ಇರೋದಿಲ್ಲ, ಏನ್ ಮಾಡಬೇಕು, ನಮ್ಮ ಹಕ್ಕು, ಮತದಾನದ ಒಂದು ಹಕ್ಕು ನಮ್ಮ ಕೈ ತಪ್ಪು ಹೋಗ್ಬಿಡುತ್ತೆ ಅಂತ ಕೆಲವರು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದೂ ಅಲ್ಲ. ಯಾರಿಗೆ ಎನ್ಯುಮರೇಷನ್ ಫಾರ್ಮ್ ಬಂದಿದೆ ಅಂದ್ರೆ ಆಲ್ರೆಡಿ ಮತಗಟ್ಟೆಯಲ್ಲಿ ಅವರ ಹೆಸರು ಇದೆ, ಅವ್ರಿಗೆ ಬಂದಿದೆ. ಉಳಿದವರು ಏನು ಮಾಡಬಹುದು, ಹೊಸದಾಗಿ ಹಿಂದಿನ ಬಾರಿ ಒಬ್ಬರು ಪ್ರಶ್ನೆ ಕೇಳಿದ್ರು, ನನ್ನ ಮಗ 18 ತುಂಬಿದ್ದಾನೆ, ಅವ್ರಿಗೆ ಫಾರ್ಮ್ ನಂಬರ್ 6 ಬೇಕು, ಅವರು BLO ಅವರು ಕೊಡ್ತಾ ಇಲ್ಲ, ತಹಸೀಲ್ ಆಫೀಸ್ಗೆ ಹೋಗಿ ಅಂತಿದ್ದಾರೆ. ಇಲ್ಲ, ನಾವು ಪ್ರಿಂಟ್ ಮಾಡಿಸಿ ನಮ್ಮ ತಹಸೀಲ್ದಾರ್ AERO ಅಂತಿರ್ತಾರೆ, ತಹಸೀಲ್ದಾರ್ ಇಸ್ AERO, ಅವರ ಕೈಯಲ್ಲಿ ಕೊಡ್ತವೆ. ಆ ಫಾರ್ಮ್ ಅನ್ನ ತಗೊಂಡು ಫಿಲ್ಅಪ್ ಮಾಡಿ ಕೊಡಬಹುದು. ಆನ್ಲೈನ್ ಮುಖಾಂತರನೂ ಕೊಡಬಹುದು. ನಮ್ಮ ECI ವೆಬ್ಸೈಟ್ ಅಂತ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್ ಇದೆ. ಒಂದು ಜಸ್ಟ್ ನೀವು ವೆಬ್ಸೈಟ್ ಅಲ್ಲಿ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಬರ್ತದೆ. ನೀವು ಅಲ್ಲಿ ನಿಮ್ಮ ಹೊಸ ಮತದಾರನ ನೋಂದಣಿ ಮಾಡಬಹುದು. ಬಟ್ ಒಂದು ಕಷ್ಟ ನಿಮಗೆ ಅಲ್ಲಿ ಏನು ಆಗ್ತದೆ ಅಂದ್ರೆ, ನೀವು ದಾಖಲೆಗಳನ್ನ ಕೊಡಬೇಕು. ನಿಮ್ಮ 12 ತರದ ದಾಖಲೆಗಳು ಇದೆ. ಆ ದಾಖಲೆಗಳನ್ನು ನೀವು ಕೊಡಬೇಕಾಗುತ್ತೆ, ನೀವು ಪ್ರೂವ್ ಮಾಡಬೇಕಾಗ್ತದೆ. ಕೆಲವು ಸರಿ ನಿಮಗೆ ಕಾಯಂ ನಿವಾಸಿ ಪತ್ರ ಬೇಕಾಗುತ್ತೆ, ನೀವು ಅಲ್ಲೇ ವಾಸಿಸ್ತಿದ್ದೀರಾ ಅನ್ನೋದಕ್ಕೆ. ಅಂದರೆ ನೀವಲ್ಲಿ ನಿಮ್ಮ ಇದನ್ನು ನೀವು ಅಲ್ಲಿ ಪ್ರೂವ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಇದು ಈಸಿ ಇದೆ. ಯಾಕೆ, ನಿಮ್ಮ ಈಗ ಎನ್ಯುಮರೇಷನ್ ಫಾರ್ಮ್ ನಿಮ್ಮ ಕೈಯಲ್ಲಿ ಬಂದ್ಬಿಟ್ಟಿದೆ, ನೀವು ಸಹಿ ಮಾಡಿ ಮಾಹಿತಿ ಕೊಟ್ಬಿಟ್ರೆ ನಮ್ಮ ಹೆಸರು ಕನ್ಫರ್ಮ್ ಆಗಿಬಿಡುತ್ತೆ ಅಲ್ಲಿ. ಹಾಗಾಗಿ ವಿಳಂಬ ಮಾಡಬೇಡಿ, ಇವತ್ತೇ ಕೊಡಿ. ನಾನು ಇನ್ನೂ ನಾಳೆ ಕೊಡಿ ಅಂತಲೂ ಹೇಳಲ್ಲ. ಯಾಕಂದ್ರೆ ನಾವು ಅಲ್ಲೇ ಹೇಳ್ಬಿಟ್ಟಿದ್ದೀವಿ, ಇವತ್ತು ಯಾರು ಕೊಡೋದಿಲ್ಲ ಅಥವಾ ಸಿಗೋದಿಲ್ಲ ನಮಗೆ, ಅದನ್ನ ನಾವು ಫೈನಲ್ ಮಾಡಿ ಬೇರೆ ಎಲ್ಲ ಕೆಲಸಗಳಿದೆ ನಮಗೆ. ಅಂದ್ರೆ ಮೀಟಿಂಗ್ಸ್ ಮಾಡಬೇಕು, ಅದು ಅಪ್ಲೋಡ್ ಮಾಡಬೇಕು. ತೀರಾ ಏನಾದರೂ ಇಲ್ಲ ಅಂತ ಆದ್ರೂ, ಯಾರು ಇದೀವಿ ಅಂತ ಗೊತ್ತಾದ್ರೂ ಸಹ ನಮ್ಗೆ ಅವಕಾಶ ಇದೆ ಚೇಂಜ್ ಮಾಡಲಿಕ್ಕೆ. ನಮ್ಮ BLO ಮತ್ತೆ ರೋಲ್ ಬ್ಯಾಕ್ ಅಂತೀವಿ ನಾವು, ಅದನ್ನ ಮತ್ತೆ ಇನ್ನೊಂದ್ಸರಿ ಮಾಹಿತಿ ಸಲ್ಲಿಸಲಿಕ್ಕೂ ಅವಕಾಶ ಇದೆ. ಸೊ ಹಾಗಾಗಿ ತುಂಬಾ ಫ್ಲೆಕ್ಸಿಬಲ್ ಇದೆ ನಮ್ಮ ಮತದಾರರು.
ಇದೊಂದು ಅವ್ರದ್ದು ಕರ್ತವ್ಯನೂ ಸಹ, ಯಾಕಂದರೆ ಅವರ ಹೆಸರನ್ನು ಸಹ ಮತಪಟ್ಟಿಯಲ್ಲಿ ಇರಬೇಕು. ಯಾಕಂದರೆ ಅದು ನಮ್ಮ ಸಂವಿಧಾನಾತ್ಮಕ ಹಕ್ಕು, ನಮಗೆ ಬಂದಿರತಕ್ಕಂಥದ್ದು ಮತದಾನ. ಹಾಗಾಗಿ ದಯವಿಟ್ಟು ತಮ್ಮ ಎನ್ಯುಮರೇಷನ್ ಫಾರ್ಮ್ಸನ್ನು ಹಿಂದಿರುಗಿಸಿ. ಸುಮಾರು 32,000 ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, ಬಾಕಿ ಇದೆ. ಅದು ಹಾಗ್ಬಿಟ್ರೆ 100% ನಮ್ದು ಕೆಲಸ ಮುಗಿತು. ಅಷ್ಟು ಚೆನ್ನಾಗಿ ನಮ್ಮ BLOಗಳಿಗೆ ಈ ಮುಖಾಂತರ, ಅಟ್ಲೀಸ್ಟ್ ನಮ್ಮ ಆಕಾಶವಾಣಿ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಹಗಲಿರುಳು ಮಾಡಿದ್ದಾರೆ. ಮಳೆ ಬರ್ತಾ ಇದೆ, ಗುಡ್ಡಗಾಡು, ಬಿಸಿಲು, ಏನೂ ಲೆಕ್ಕಿಸಿದೆ. ಮತ್ತೆ ಅಲ್ಲಿ ಜನಗಳನ್ನ ಉತ್ತರವನ್ನು ಕೊಡಬೇಕು, ಅವರು ಎಲ್ಲಿ ಕೂತ್ರು ಒಂದು ಪ್ರಶ್ನೆ. ಅದನ್ನೆಲ್ಲ ಮೀರಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಮುಖಾಂತರ ನಾನು ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಬಹಳ ಪ್ರಮುಖವಾದಂತ ಒಂದು ಅಂಶವನ್ನ ನೀವೀಗ ಚರ್ಚೆಯನ್ನ ಮಾಡಿದ್ದೀರಾ ಮೇಡಮ್. ತುಂಬಾ ಜನ ಕಾಯ್ತಾ ಇದ್ರು ಮೇಡಮ್, ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಕರೆಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಇನ್ನೊಂದಷ್ಟು ವಿಚಾರಗಳು ನೀವೇ ಅಪೇಕ್ಷೆ ಪಟ್ಟಿದ್ದೀರಿ ಏನೇನು ಮಾತಾಡಬೇಕು ಅಂತ ಹೇಳಿ, ಅದನ್ನು ಕೂಡ ಮಾತಾಡ್ತಾ ಮುಂದೆ ಹೋಗೋಣ. ಆತ್ಮೀಯ ಕೇಳುಗರೆ, ಹಲೋ ಆಕಾಶವಾಣಿ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ ಕಾರ್ಯಕ್ರಮ ಈಗ ನಡೀತಾ ಇದೆ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 246289, ಮತ್ತೊಂದು ಸಂಖ್ಯೆ 245258. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ, 246289, ಮತ್ತೊಂದು ಸಂಖ್ಯೆ 245258. STD ಕೋಡ್ ಸಂಖ್ಯೆ 08172. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನೇರವಾಗಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ತಮ್ಮ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತನ್ನಿ. ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನಾನು ಅರ್ಕಲ್ಗೂಡಿಂದ ರೂಪಾ ಚಂದ್ರೇಗೌಡ ಅಂತ. ಮಾತಾಡಿ ರೂಪಾ ಅವರೇ. ಸರ್, ಅದು ಜಿಲ್ಲಾಧಿಕಾರಿ ಅವ್ರ ಜೊತೆ ಸ್ವಲ್ಪ ನಮ್ದು ಸಮಸ್ಯೆ ಹೇಳ್ಕೋಬೇಕಿತ್ತು. ಹೇಳಿ ರೂಪಾ, ಹೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ. ಮೇಡಮ್, ಅದು ನಾವು ಇಲ್ಲಿ ಅರ್ಕಲ್ಗೂಡಲ್ಲಿ ನಮ್ದು 17ನೇ ವಾರ್ಡಲ್ಲಿ ನಮ್ದು ಪಾರ್ಕ್ ಪಕ್ಕ ಮನೆ ಇದೆ. ಇಲ್ಲಿ ಯಾವಾಗ್ಲೂ ಪಾರ್ಕ್ 6 ತಿಂಗಳಾದ್ರೂ ಇವರು ಕ್ಲೀನ್ ಮಾಡ್ಸಲ್ಲ, ಪಟ್ಟಣ ಪಂಚಾಯತಿಯವರು. ಇಲ್ಲೊಂದು ಮರ ಇತ್ತು, ಆ ಮರ ಬಿದ್ದಿದೆ. ಆ ಮರ ಬಿದ್ದು 1 ವರ್ಷ ಆಗಿದೆ. ನಾವು ಪಟ್ಟಣ ಪಂಚಾಯತಿಯವ್ರ ಗಮನಕ್ಕೆ ತಂದ್ರು ಅವ್ರೇನು ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಮತ್ತೆ ತುಂಬಾ ಸೊಳ್ಳೆ, ತುಂಬಾ ಇಲ್ಲಿ ಹಾವುಗಳದ್ದು ಸಮಸ್ಯೆ ಇದೆ. ನಾವು ಬಾಗ್ಲು ತೆಗಿಯಕ್ಕೆ ಆಗಲ್ಲ ಮೇಡಮ್. ಅದಾದ್ಮೇಲೆ ಇನ್ನೊಂದು ಮೇನ್ ಸಮಸ್ಯೆ ಏನಂದ್ರೆ, ನಮ್ಗೆ UGD ವ್ಯವಸ್ಥೆ ಇಲ್ಲ. ಅದು ತುಂಬಾ ಪ್ರಾಬ್ಲಮ್ ಮೇಡಮ್. ಇಲ್ಲಿ ಏನಂದ್ರೆ ಸೀಪೇಜ್ ಆಗುತ್ತೆ, ನಮ್ದು ಫಿಟ್ಟು 3 ತಿಂಗಳು 2 ತಿಂಗಳಿಗೆಲ್ಲ ತುಂಬಿಡುತ್ತೆ. ಎಷ್ಟು ಇದು ವಾರ್ಡ್ ನಂಬರ್ 7 ಈ ಏರಿಯಾ ಬಂದು ಯಾವಾಗ? ಜೊತೆಗೆ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ಇದೆ ಮೇಡಮ್ ಇಲ್ಲಿ. ನೀವು ಎಷ್ಟು ವರ್ಷದಿಂದ ಅಲ್ಲಿ ವಾಸಿಸ್ತಾ ಇದ್ದೀರಿ? ನಾವು 15-20 ವರ್ಷದಿಂದ ವಾಸಿಸ್ತಾ ಇದೀವಿ ಮೇಡಮ್. ಓಕೆ, 20 ವರ್ಷದಿಂದ ನಿಮ್ ಸಮಸ್ಯೆ ಇದೆ. UGD ಇಲ್ಲ ಅಲ್ವಾ? 20 ವರ್ಷದಿಂದ ಈ ಸಮಸ್ಯೆ ಇದೆ ನಿಮಗೆ. ಹೌದು ಮೇಡಮ್, ಇದು ಮೇನ್ ಆಗಿ ನಮ್ಗೆ ಈ ಸಮಸ್ಯೆ ಬಗೆಹರಿಬೇಕು. ಏನಂದ್ರೆ ರೂಪಾ ಅವರು, ಈಗ ಮೇಡಮ್ ನಿಮ್ಮ ಸಮಸ್ಯೆಯನ್ನ ಗುರುತು ಮಾರ್ಕ್ ಮಾಡ್ಕೊಂಡಿದ್ದಾರೆ. ಸಂಬಂಧಪಟ್ಟವ್ರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೂಚನೆಯನ್ನ ನೀಡ್ತಾರೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ನಾವು ಹೋಗ್ತಾ ಇದ್ದೇವೆ. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ, ಮಾತನಾಡಿ. ಇಲ್ಲ, ಕರೆ ಅದು ನಮಗೆ ಸಂಪರ್ಕಕ್ಕೆ ಬರ್ತಾ ಇಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ಮಾತನಾಡಿ. ನೀವು ರೇಡಿಯೋಯಿಂದ ದೂರ ಬನ್ನಿ ದಯಮಾಡಿ. ರೇಡಿಯೋಯಿಂದ ದೂರ ಬಂದು ಮಾತನಾಡಿ. ನಿಮ್ಮ ಹೆಸರು ಹೇಳಿ. ನೀಲಮ್ಮ ಸರ್, ಅಗ್ಗುಂದದಿಂದ. ಮಾತಾಡಿ ಲೀಲಮ್ಮ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ನೀಲಮ್ಮ ಅವರೇ. ಮೇಡಮ್, ನಮ್ಗೆ ಹೇಮಾವತಿ ನೀರು ಬರ್ತಾ ಇಲ್ಲ ಮೇಡಮ್. ಒಂದ್ ಲೈನಿಂಗ್ ಮಾತ್ರ ಬರ್ತಾ ಇಲ್ಲ. ಯಾವ ಊರು? ಅಗ್ಗುಂದದಲ್ಲಿ, ಅರಸೀಕೆರೆ ತಾಲೂಕು. ಅದು ಒಂದ್ ಲೈನಿಂಗ್ ಮಾತ್ರ ಬರ್ತಾ ಇಲ್ಲ. ಇನ್ನು ಎಲ್ಲಾ ಕಡೆ ತುಂಬಿ ಟ್ಯಾಂಕ್ ತುಂಬಿದ್ರು ನಿಲ್ಸಲ್ಲ ಮೇಡಮ್. ರೋಡಲ್ಲೆಲ್ಲ ನೀರಿರುತ್ತೆ. ಆದ್ರೆ ನಮ್ ಲೈನಿಗೆ ಒಂದ್ 7-8 ಮನೆಗೆ ಮಾತ್ರ ಬರ್ತಾ ಇಲ್ಲ ಮೇಡಮ್. ನೋಟ್ ಮಾಡ್ಕೊಂಡಿದ್ದೀನಿ. ಒಂದ್ ಸಮಾಜ ಕಲ್ಯಾಣ ಇಲಾಖೆಗೆ ಫೋನ್ ಮಾಡಿ ಹೇಳಿದ್ವಿ. ಅವರು ನಾವು ತಿಳಿಸ್ತೀವಿ ಪಂಚಾಯತ್ಗೆ ಅಂತ ಹೇಳಿದ್ರು, ತಿಳಿಸಿದ್ರಂತೆ. ಪೈಪ್ ಕಟ್ಕೊಂಡಿದೆ, ಸರಿ ಮಾಡ್ತೀವಿ ಅಂತ ಹೇಳಿದ್ರಂತೆ. ಈಗ ನಿಮ್ಮ ಸಮಸ್ಯೆನ ಗುರುತು ಮಾಡ್ಕೊಂಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಸಂಬಂಧಪಟ್ಟವರಿಗೆ ಸೂಚನೆಯನ್ನ ನೀಡ್ತಾರೆ. ಮುಂದಿನ ಕರೆಗೆ ನಾವು ಹೋಗ್ತೇವೆ. ಹಲೋ, ಮಾತಾಡಿ. ತುಂಬಾ ತೊಂದರೆ ಆಗಿದೆ ಸರ್. ನೀರು ತುಂಬಾ ಇಲ್ಲ, ನಾವು ಪಕ್ಕದ ಮನೇಲಿ ಇಟ್ಕೋತಾ ಇದ್ದೀವಿ. ಆಯ್ತು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗ್ತೇವೆ. ನಮಸ್ತೆ, ಮಾತನಾಡಿ.
ಹಲೋ ಸರ್, ನಮಸ್ಕಾರ. ಡಿ ಸಿ ಮೇಡಮ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಹೇಳಿ. ಕೆ.ಸಿ. ಸೋಮಶೇಖರ್ ಅಂತ ಚನ್ನಪಟ್ಟಣ ತಾಲೂಕು ಹತ್ತಿಹಳ್ಳಿ ಗ್ರಾಮದಿಂದ ಮಾತಾಡಿ. ಸೋಮಶೇಖರ್ ಸರ್, ನಾನು ಜನಸ್ಪಂದನ ಕಾರ್ಯಕ್ರಮದಲ್ಲಿ KN ರಾಜಣ್ಣ ಅವರು ಕೊಟ್ಟಿದ್ದೆ. ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಚನ್ನಪಟ್ಟಣಕ್ಕೆ ಬಂದಿದ್ರು, ಆ ಜನಸ್ಪಂದನದಲ್ಲಿ ಕೊಟ್ಟಿದ್ದೀನಿ. ಏನ್ ಸಮಸ್ಯೆ ಅಂತ ಹೇಳ್ಬಿಡಿ. ಏನಿಲ್ಲ ಮೇಡಮ್, ಏನಿಲ್ಲ ಸರ್. ಆಕಾರ ಬಂದು ತಿದ್ದುಪಡಿ ಆಗ್ಬೇಕು. ನಮ್ದು 26/6 ಸರ್ವೆ ನಂಬರ್ ಇತ್ತು ಹತ್ತಿಹಳ್ಳಿ, 26/11 ಮಾಡಿದ್ದಾರೆ. ಇದನ್ನ ಆಕಾರ ಬಂದು ತಿದ್ದುಪಡಿ ಮಾಡ್ಬೇಕು. 4.25 ಕುಂಟೆ ಕಮ್ಮಿ ತೋರಿಸ್ತಾ ಇದೆ ಪಾಣಿನಲ್ಲಿ. ಮೇಡಮ್ ಮೇಡಮ್ ಕಚೇರಿಗೂ ನಾನು ಆಗ್ಲೇ 2 ತಿಂಗಳಲ್ಲೂ ಕೊಟ್ಟಿದ್ದೀನಿ, ಜನಸ್ಪಂದನದಲ್ಲೇ ಕೊಟ್ಟಿದ್ದೀನಿ. ಇನ್ನು KN ರಾಜಣ್ಣ ಅವ್ರ ಕಾಲದಲ್ಲಿ ಮತ್ತೆ ಮೇಡಮ್. ಆಯ್ತು ಹೇಳಿದ್ರಿ ಸೋಮಶೇಖರ್. ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ ಮೇಡಮ್, ಉತ್ತರ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹೇಳಿ ಮೇಡಮ್. ಓಕೆ, ಈಗ ನೀವು ಕೊಟ್ಟಿದ್ದೀರಿ ಎಲ್ಲ. ಈಗ 2-3 ವರ್ಷದಿಂದ ನೀವು ಓಡಾಡ್ತಾ ಇದ್ದೀರಿ ಇದು ಆಕಾರ ಬಂದ್ ಕರೆಕ್ಷನ್. ಈಗ ಅದನ್ನೇ ಹೇಳೋಣ ಅನ್ಕೊಂಡೆ. ನಮ್ಮಲ್ಲಿ ಹಾರಾಟಿ ಕರೆಕ್ಷನ್ ಬಗ್ಗೆನೂ ಸಹ ಒಂದು ಮಾಹಿತಿಯನ್ನು ಕೊಡಬೇಕು. ಇದು ಆಕಾರ ಬಂದಂದ್ರೆ ಮೂಲ ಕಂದಾಯ ದಾಖಲೆ. ಈಗ ನಾವು RTC ಅಂತ ಏನು ಹೇಳ್ತೀವಿ, ಇದು ಈಗ ಅವ್ರಿಗೆ ಯಾರ ಹೆಸರಿಗಿದೆ ಅಷ್ಟೇ. ಆಕಾರ ಬಂದ್ ಅನ್ನೋದು ಅದು ಭೂಮಿಯ ಮೂಲ ದಾಖಲೆ. ಹಾಗಾಗಿ ಅದರ ಬದಲಾವಣೆಯಲ್ಲಿ ಇವರು 4.25 ಗುಂಟೆ ಅಂತ ಕೇಳ್ತಾ ಇದ್ದಾರೆ. ಒಂದು ತಹಸೀಲ್ದಾರ್ ಆದೇಶ ಮಾಡ್ತಾರೆ. ಸಪೋಸ್ ಇವರು ಆದೇಶವನ್ನು ಅವರು ಸರಿ ಇಲ್ಲ ಅಂದರೆ ಅವರು ಅಪೀಲೇ ಮಾಡಬೇಕಾಗ್ತದೆ. ಬಟ್ ಆದರೂ ನಮ್ಮ ತಹಸೀಲ್ದಾರ್ ಗಮನಕ್ಕೆ ತರ್ತಾನೆ. ಈ ಭೂಮಿ ವಿಷಯಗಳು ಕೆಲವರು ನನಗೆ ಕೇಳ್ತಾ ಇರ್ತಾರೆ, ಮೇಡಮ್ ನಿಮಗೆ ಒಂದು 10 ಜನ ಸ್ಪಂದನದಲ್ಲಿ ಕೊಟ್ವಿ, ನಮಗೆ ಆಗಿಲ್ಲ ಕೆಲಸ. ಕೆಲವು ಭೂಮಿ ವಿಚಾರಗಳಲ್ಲಿ ಎಸ್ಪೆಷಲಿ ಈಗ ಆಕಾರ ಬಂದ್ ಕರೆಕ್ಷನ್ ಇರ್ಬೋದು, RRT ಇರ್ಬೋದು, ಕೆಲವು ಭೌತಿಕ ಎಲ್ಲೆಲ್ಲಿ ಲಿಟಿಗೇಷನ್ಸ್ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಸಿವಿಲ್ ನೇಚರ್ ಇರ್ತಕ್ಕಂಥದ್ದು, ಮತ್ತು ಅದಕ್ಕೆ ಪೂರಕ ದಾಖಲೆಗಳೇನೂ ಇರೋದಿಲ್ಲ. ಇವರು ಈಗ ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಕಂದಾಯದ ಪೂರಕ ದಾಖಲೆಗಳಿರೋದಿಲ್ಲ. ಆ ಸಮಯದಲ್ಲಿ ಅವು ಲಿಟಿಗೇಷನ್ ಆಗೇ ಇರ್ತವೆ. ಒಂದು ತಹಸೀಲ್ದಾರ್ ಆದೇಶವನ್ನು ಇವರು AC ಮುಂದೆ ಪ್ರಶ್ನೆ ಮಾಡಬೇಕು. AC ಅವರಿಂದ ಸರಿ ಆಗಿಲ್ಲ ಅಂದರೆ DC ಅವರ ಮುಂದೆ ಬರಬೇಕಾಗ್ತದೆ. ಬಟ್ ಆದಾಗ್ಯೂ ಇದು ನೋಟ್ ಮಾಡ್ಕೊಂಡಿದ್ದೀನಿ, ಅವ್ರಿಗೆ ತಿಳಿಸ್ತಾನೆ. ಸೊ ಇವು ಮೇಡಮ್, ನನ್ನ ಹೆಸರು ನಂಜೇಗೌಡ ಸಣ್ತಿಮೇಗೌಡ, ದಯಮಾಡಿ ಮಾರ್ಕ್ ಮಾಡ್ಕೊಳ್ಳಿ ಮೇಡಮ್. ಸೋಮಶೇಖರ್ ಅಂತ ಹೇಳಿದ್ರಿ. ನನ್ನ ಪೇರೆಂಟ್ಸ್ ಹೆಸರಲ್ಲಿ ಜಮೀನ್ ಇದೆಯಲ್ಲ, ಹಾಗಾಗಿ ನಂಜೇಗೌಡ ಸಣ್ತಿಮೇಗೌಡ, ಪ್ಲೀಸ್ ಅದನ್ನ ನೋಟ್ ಮಾಡಿ. ಆಯ್ತು. ಈಗ ಹಾಗಾಗಿ ಅದು ಸ್ವಲ್ಪ ತಡವಾಗಿ ಈ ತರದವು ಅನೇಕ ಪ್ರಕರಣ ಬರ್ತದೆ. ಅವರು ಹೇಳ್ತಾರೆ, ಮೇಡಮ್ ನಾನು ಎಷ್ಟೋ ಬಾರಿ ನಿಮ್ಗೆ ಕೊಟ್ಟೆ, ನಮ್ಮ ಕೆಲಸ ಆಗಿಲ್ಲ ಅಂತೇಳಿ. ಏನ್ ಮಾಡ್ತದೆ, ನಾವು ಎಷ್ಟೋ ಬಾರಿ ಅವರು ಎಲ್ಲಾ ಕೂಡ ಅರ್ಜಿಗಳನ್ನ ಸಮಸ್ಯೆಗಳು ಅಂದ್ರೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಕ್ಬಿಡೋದಿಲ್ಲ ಸಡನ್ ಆಗಿ. ಅದರಲ್ಲೂ ಭೂಮಿ ವಿಚಾರಕ್ಕೆ ಬಂದಾಗ ಹೇಳಿದ್ನಲ್ಲ, ಈ ಭೂಮಿ ಸಂಬಂಧ ವಿಚಾರಗಳಿಗೆ ಬಂದಾಗ ಸ್ವಲ್ಪ ದುರಸ್ತಿ ಆಗಿರಬಹುದು, ಪೋಡ್ ಮಾಡಿಕೊಡಿ ಅಂತ ಹೇಳಿ, ಮತ್ತು ಕೆಲವೆಲ್ಲ ಅವು 1 ವರ್ಷದೂ ಅಲ್ಲ ಈ ಸಮಸ್ಯೆಗಳು. ಇವರು ಏನು ಹೇಳ್ತಾ ಇದ್ದಾರೆ ಈಗ ನೋಡಿದ್ರೆ ಅವಾಗಿಂದ ಕೊಡ್ತಾ ಬರ್ತಾ ಇದ್ದಾರೆ. ಅಂದರೆ ಇಟ್ ಈಸ್ ಒಂದು 3-4 ಇಯರ್ಸಿಂದ ಅವರು ಕೊಡ್ತಾ ಇದ್ದಾರೆ. ಮೇ ಬಿ ಅದರಿಂದ ಹಿಂದೂ ಕೊಟ್ಟಿರಬಹುದೇನೋ ಗೊತ್ತಿಲ್ಲ. ಅನೇಕ ವರ್ಷಗಳಿಂದ ನಡೀತಾ ಬಂದಿದೆ. ಬಟ್ ಆದಾಗ್ಯೂ ನಾನು ತಹಸೀಲ್ದಾರ್ಗೆ ಹೇಳಿ ನೋಡಿ, ನಾನು ಇಷ್ಟೇ ಹೇಳ್ತೇನೆ, ಸರಿ ಮಾಡಿ ಕೊಡ್ಲಿಕ್ಕಾದ್ರೆ ಅವ್ರಿಗೆ ಓಡಾಡಿಸ್ಬೇಡಿ, ಕೂಡಲೇ ಸರಿ ಮಾಡಿ ಕೊಟ್ಬಿಡಿ. ಹಾಗಲ್ಲ ಅವ್ರಿಗೊಂದು ಇಂಬರಹ ಕೊಡಿ. ನೋಡಿ, ಈ ಎಲ್ಲ ಕಾರಣಗಳಿದೆ. ಒಂದು ಇಂಬರಹ ನಾವು ಈಗ ಕೊಟ್ಟಿದ್ದೇವೆ. ಅವರು ಎಷ್ಟೋ ಬಾರಿ ಕೆಲವರು ಕೋರ್ಟನ ಮೊರೆಯನ್ನು ಹೋಗ್ತಾರೆ, ನ್ಯಾಯಾಲಯಗಳಿಗೆ ಹೋಗಿ ಅಪ್ರೋಚ್ ಮಾಡಿ ಇದನ್ನು ತರ್ತಾರೆ. ಇಲ್ಲಾಂದ್ರೆ ಏನು ದಾಖಲೆ ಇದೆ ಅದನ್ನ ಸಲ್ಲಿಸಿದ್ರೆ ಅದನ್ನ ಪರಿಶೀಲನೆ ಮಾಡಬಹುದು. ಈ ತರ ಪ್ರಕರಣಗಳು ಇರ್ತದೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ಕಾರ, ಮಾತನಾಡಿ. ಹಲೋ, ಮಾತಾಡಿ. ನಿಮ್ಮ ಹೆಸರು ಹೇಳಿ. ಸರ್, ನಾನು ಬೇಲೂರು ತಾಲೂಕು ಕೊಡಗೂರು ಆಲ್ದಳ್ಳಿಯಿಂದ ಮಲ್ಲೇಶ್ ಅಂತ ಮಾತಾಡೋದು. ಮಲ್ಲೇಶ್, ಏನ್ ಸಮಸ್ಯೆ ಇದೆ ಹೇಳಿ ಮಲ್ಲೇಶ್ ನಿಮ್ದು. ಸರ್, ನಮ್ದು ಒಂದು ಪೌತಿ ಖಾತೆ ಇದೆ ಸರ್ ನಮ್ದು. ನಾನು 1 ವರ್ಷ 2 ತಿಂಗಳಾಗಿದೆ ಒಂದು ಪೌತಿ ಖಾತೆಗೆ ಅರ್ಜಿ ಸಲ್ಲಿಸಿ. ಆ ಪೌತಿ ಖಾತೆ ಇನ್ನೂ ಆಗಿಲ್ಲ, ಬರೀ ಮ್ಯೂಟೇಶನ್ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ನಾನು ತಹಸೀಲ್ದಾರರು ಕೂಡ ಭೇಟಿ ಮಾಡಿದ್ದೀನಿ, 2-3 ಸರಿ ಮಾತಾಡಿದ್ದೀನಿ. ಅವ್ರು ಕೇಳಿ ಇವ್ರು ಕೇಳಿ ಅಂತ ಹೇಳ್ತಾರೆ. ಅದು ನಮ್ಗೆ ಒಂದು ಪೌತಿ ಖಾತೆದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಮೇಡಮ್. ಮಲ್ಲೇಶ್, ಭೂಮಿದು ಏನಾದ್ರು ಸಮಸ್ಯೆ ಇದೆ ನಿಮಗೆ? ವೆದರ್ ಇಟ್ ಇಸ್ ನೋಡಿ, ಕೆಲವು ಸರಿ ಏನಾಗ್ತದೆ, ನಿಮ್ಮಲ್ಲಿ ಎಷ್ಟು ಜನ ಈಗ ಮಲ್ಲೇಶ್ದು ಈ ಕೇಸ್ ಇರ್ಲಿಕ್ಕಿಲ್ಲ. ಮಲ್ಲೇಶ್ದು ಏನಾಗಿದೆ ಅದನ್ನ ನಾನು ಪರಿಶೀಲನೆ ಮಾಡ್ತೇನೆ. ಅಂದರೆ ಅವ್ರಿಗೆ ಯಾಕಂದರೆ ನಾವೇನು ಮಾಡಿದ್ದೀವಿ ಈಗ, ನಮ್ಮ ಆನರಬಲ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಸರ್ ಅವರು ಕಂದಾಯ ಸಚಿವರಾಗಿದ್ದಾಗ ಪೌತಿ ಖಾತಾ ಅಂತಾನೆ ಡ್ರೈವ್ ಮಾಡಿದ್ರು. ಹೇಗೆ ಡ್ರೈವ್ ಅಂದ್ರೆ ಮನೆಗೆ ಹೋಗಿ ಮಾಡ್ಕೊಡ್ಬೇಕು ಅಂತೇಳಿ. ಅವರು ಬರೋದಲ್ಲ, ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಅದರಲ್ಲಿ. ಅಂದ್ರೆ ನಾವು ಪೌತಿ ಖಾತಾವನ್ನು ಯಾವುದೇ ಒಂದು ಟಾರ್ಗೆಟೇ ಕೊಟ್ಬಿಟ್ಟಿದ್ವಿ. ನಮ್ಮ VAOs ಅಂತೀವಿ ನಾವು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ. ಹಿಂದಿನ ಕಾಲದಲ್ಲಿ ಅವ್ರಿಗೆ ವಿಲೇಜ್ ಅಕೌಂಟೆಂಟ್ಸ್ ಅನ್ನೋರು.
ಅವ್ರಿಗೂ ಸಹ ಒಂದು ಗುರಿ ಕೊಟ್ಬಿಟ್ಟು ಎಲ್ಲ ನಿಮ್ಮ ಸರ್ಕಲ್ನಲ್ಲಿ ಯಾವುದೇ ಒಂದು ಪೌತಿಕಾತ ಬಾಕಿ ಇರಬಾರ್ದು. ಯಾಕಂದರೆ ಅದೇ ಒಂದು ದೊಡ್ಡ ತೊಂದರೆ ಜನಗಳಿಗೆ, ಸಮಸ್ಯೆಗೆ. ಅದಕ್ಕೋಸ್ಕರ ಎಲ್ಲ ಕಡೆ ಅವರು ಹೋಗ್ತಾ ಇರ್ತಾರೆ. ಈ ಸಮಸ್ಯೆ ಆಗಬಾರ್ದು ಅಂತೇಳಿ ಒಂದು ನಿಗದಿತ ಸಮಯ ಕೊಟ್ವಿ, ಮತ್ತೆ ಅವ್ರಿಗೆ ಇನ್ಸೆಂಟಿವ್ ಕೊಟ್ವಿ. ಅಂದರೆ ಒಂದು ಕೇಸ್ ಮಾಡಿದ್ರೆ ಅವ್ರಿಗೆ ಇಷ್ಟು ಹಣ ಅಂತ ಹೇಳ್ಬಿಟ್ಟು ಒಂದು ಕೇಸ್ಗೆ ಅಂತೇಳಿ, ಅಂದರೆ ಅದರಲ್ಲಿಂದಾದರೂ ಮಾಡಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾವುದೇ ಉದ್ದೇಶಪೂರ್ವಕವಾಗಿ ಯಾವುದೇ ಪೌತಿಕಾತೆಯನ್ನು ನಿಲ್ಸೋಕ್ಕೆ ಬರೋದಿಲ್ಲ. ಬಟ್ ಯಾವಾಗ ನಿಲ್ಲಿಸ್ತೇವೆ ಅಂತಂದರೆ, ಈಗ ಪೌತಿಕಾತೆಯಲ್ಲಿ 4 ಜನ ಮಕ್ಕಳಿರ್ತಾರೆ, ಇಬ್ಬರು ಹೋಗ್ತಾರೆ, ಇಬ್ಬರು ಒಪ್ಪಿರೋದಿಲ್ಲ, ಲಿಟಿಗೇಷನ್ ಇರ್ತದೆ, ತಕರಾರು ಹಾಕಿರ್ತಾರೆ. ಕೆಲವು ಸರಿ ಹೆಣ್ಮಕ್ಳನ್ನ ಬಿಟ್ಟು ಕೊಟ್ಬಿಟ್ಟಿರ್ತಾರೆ, ಹೆಣ್ಮಕ್ಳಿಂದ ಕನ್ಸೆಂಟ್ ಇರೋದಿಲ್ಲ, ಅವ್ರು ಬಂದಾಗ ಏನೋ ತಕರಾರು ಹಾಕ್ತಾರೆ. ಪೌತಿಕಾತ ಬಂದಾಗ ತುಂಬ ಅನೇಕ ಇಶ್ಯೂಸ್ ಇರ್ತದೆ. ಬಟ್ ಆದರೂ ನಾನು ಮಲ್ಲೇಶ್ಟಿಗೆ ನೋಟ್ ಮಾಡ್ಕೊಂಡಿದ್ದೀನಿ. ಮಲ್ಲೇಶ್ ಸರ್ವೆ ನಂಬರ್ ಹೇಳಿಬಿಡಿ, ಅದು ಬೇಲೂರ್ದು. ಪರವಾಗಿಲ್ಲ, ನಾನು ಆ ಮಾಹಿತಿಯನ್ನು ತಗೊಂಡು ಏನಾಗಿದೆ ಅಂತ ಚೆಕ್ ಮಾಡ್ತೇವೆ. ಯಾಕಂದರೆ 2.5 ವರ್ಷದಿಂದ ಅದು ಆಗ್ತಾ ಇಲ್ಲ ಅಂದರೆ ಸಮಥಿಂಗ್ ಅಲ್ಲಿ ಏನು ವಿಷಯ ಇದೆ ನಾವು ನೋಡಬೇಕಾಗ್ತದೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ. ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ. ಮಹಾದೇವಮ್ಮ ಅಂತೇಳಿ, ಹಾಸನಿಂದ. ಮಾತಾಡಿ ಮಹಾದೇವಮ್ಮ ಅವರು. ಸರ್, ನಾವು ಸ್ವಲ್ಪ ಇಲ್ಲಿದು ಪ್ರಾಬ್ಲಮ್ ಬಗ್ಗೆ ಮಾತಾಡ್ಬೇಕಿತ್ತು. ಪಟ್ನಾ ಹೌಸಿಂಗ್ ಬೋರ್ಡ್ ಅಲ್ಲಿ ಸ್ಮಶಾನ ಇದೆಯಲ್ಲ ಸರ್, ಒಂದ್ 2 ತಿಂಗಳು ತುಂಬಾ ಸ್ಮೆಲ್ ಬರ್ತಿದೆ ಸರ್. ಅರ್ಧಂಬರ್ಧ ಬೇಯಿಸ್ತಿದಾರ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ. ಮುಂಚೆ ಅಷ್ಟು ಸ್ಮೆಲ್ ಇರ್ಲಿಲ್ಲ. ಇಲ್ಲಿ ಹೊರಗಡೆ ಓಡಾಡಕ್ಕಾಗಲ್ಲ, ಇಲ್ಲಿ ಮನೆ ಮುಂದೆ ಕೂರಕ್ಕಾಗಲ್ಲ. ಹಂಗಾಗಿ ಮೇಡಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ ಮೇಡಮ್, ಕೇಳಿಸ್ಕೊಳ್ತಿದ್ದಾರೆ. ಮಹಾದೇವಮ್ಮ ನಮಸ್ಕಾರ. ನೀವು ಹೇಳೋದು ಕೇಳಿಸ್ಕೊಂಡೆ ಅಮ್ಮ. ಖಂಡಿತ ಇದನ್ನು ನಮ್ಮ ಕಾರ್ಪೊರೇಷನ್ ಅವ್ರಿಗೆ ಹೇಳ್ತವೆ, ಏನು ಯಾವ ರೀತಿಯಲ್ಲಿ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ. ಆಯಿತಾ? ನಮ್ಮ ಟೀಮ್ನು ಕಳಿಸ್ತೇನೆ, ಒಂದ್ಸರಿ ವಿಸಿಟ್ ಮಾಡಿ ಅವರು ಒಂದು ನಮಗೆ ವರದಿನೂ ಕೊಡಲಿ. ಒಂದು ಆಮೇಲೆ ಏನು ಮಾಡ್ಬೋದು, ಈಗ ಸ್ಮಶಾನ ಅಥವಾ ಇದು ಚಿತಾಗಾರ ಬಂದಾಗ 2 ತಿಂಗಳಿಂದ ತುಂಬಾ ಸ್ಮೆಲ್ ಬರ್ತದೆ. ಆಯ್ತು, ನಿಮ್ಮ ಸಮಸ್ಯೆ ಅರ್ಥ ಆಗಿದೆ. ಕೇಳಿಸ್ಕೊಳ್ಳಿ ಮಹಾದೇವಮ್ಮ ಅವರೇ. ಪ್ರಯಾಣ ಮಾಡ್ತಿದ್ರ ನೀವು? ಇಲ್ಲ, ಹೊರಗಡೆ ಇದ್ದೀನಿ. ನೀವು ಸ್ವಲ್ಪ ಒಳಗೆ ಹೋಗಿ. ಆಮೇಲೆ ಅದು ಏನು ಅಂದರೆ, ಮಳೆಗಾಲ ಇರೋದ್ರಿಂದ ಅವ್ರಿಗೆ ಈಗ ಮತ್ತೆ ಸ್ಮೆಲ್ ಜಾಸ್ತಿ ಆಗಿ, ಯಾಕಂದರೆ 2 ತಿಂಗಳು ಮೊದಲು ಇರಲಿಲ್ಲ, 2 ತಿಂಗಳಿಂದ ಬರ್ತಾ ಇದೆ ಅಂತಾರೆ. ಮಳೆಗಾಲ ಒಂದಿರ್ಬೋದು. ಎರಡನೇದಾಗಿ ಅಲ್ಲಿ ಏನಾದರೂ ಹಂದಿ, ಬೇರೆ ನಾಯಿ ಅಥವಾ ಏನಾಗಿದೆ ಅದು ಒಂದು ನೋಡಬೇಕಾಗುತ್ತೆ, ಸ್ವಚ್ಛತೆ ಬಗ್ಗೆ. ಮತ್ತು ಅವ್ರು ಹೇಳ್ತಿರೋದು ನಿಜನೇ. ಒಂದು ಚಿತಾಗಾರ ಅಥವಾ ಒಂದು ಸ್ಮಶಾನ ಅಂದರೆ ಒಂದು ಪ್ರಾಪರ್ಲಿ ಒಂದು ಮೂಲಭೂತ ಸೌಕರ್ಯಗಳೊಂದಿಗೆ ಸ್ವಚ್ಛತೆಯನ್ನು ಮಾಡಬೇಕು. ಒಂದು ಪಾರ್ಕ್ ಥರ ಇರಬೇಕು, ಅದು ಒಳ್ಳೆ ಗಾರ್ಡನ್ ಥರ. ಸೊ ಅದಕ್ಕೂ ನಾವು ಒಂದು ಕ್ರಮ ವಹಿಸ್ತೇವೆ. ಜೊತೆಗೆ ನಾವೀಗ ಕಾರ್ಪೊರೇಷನಲ್ಲಿ ಈಗ ಎಲೆಕ್ಟ್ರಿಕಲ್ ಚಿತಾಗಾರವನ್ನು ಸೆಟಪ್ ಮಾಡಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. ಈಗ ಕಾರ್ಯ ನಡೀತಾ ಇದೆ. ಅದು ಆಲ್ವೇಸ್ ಗುಡ್. ಈಗ ಯಾಕಂದ್ರೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆದಾಗೆಲ್ಲ ಭೂಮಿ ಕಮ್ಮಿ, ಎಲ್ಲಂತ ಉಳುತ್ತಾ ಕೂಡ್ತೀರಿ. ಹಾಗಾಗಿ ಒಂದು ವಿದ್ಯುತ್ ಚಿತಾಗಾರ ಹಾಕ್ಬಿಟ್ರೆ ಒಂದು ನಗರ ಪ್ರದೇಶಗಳಿಗೆ ಅಂತ, ಹಾಸನಂತ ನಗರ ಪ್ರದೇಶಗಳಿಗೆ ಒಳ್ಳೇದನ್ಸುತ್ತೆ. ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಂಡಿದ್ದೀವಿ ಮಹಾದೇವ. ವಿಲ್ ಅಟೆಂಡ್ ಟು ಇಟ್. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ರುದ್ರಯ್ಯ ಮಾತಾಡ್ತಿರೋದು. ಮಾತಾಡಿ ರುದ್ರಯ್ಯ ಅವರೇ. ಅಮ್ಮ ನಮಸ್ತೆ. ನಮಸ್ತೆ ರುದ್ರಯ್ಯ ಅವರೇ. ಚೆನ್ನಾಗಿದ್ರಮ್ಮ? ಚೆನ್ನಾಗಿದ್ದೇವೆ. ನಂದೊಂದು ಸಣ್ಣ ಸಮಸ್ಯೆ ಇದೆ, ಬರ್ತೇನೆ, ತಮ್ಮ ಖುದ್ದಾಗಿ ಭೇಟಿ ಆಗ್ತೇನೆ. ಹೇಳಿ. ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬೇಡ, ಬೇರೆ ಏನಾದ್ರು ಸಮಸ್ಯೆ ಇದೆಯಾ? ಇದೆ, ನನ್ನ ಸಣ್ಣದೊಂದು ಸಮಸ್ಯೆ ಉಂಟು ಸರ್, ಮೇಡಮ್ ಗಮನಕ್ಕೆ ತಂದಿತ್ತು ನಾನು. ಆಯ್ತು, ಧನ್ಯವಾದ ರುದ್ರಯ್ಯ ಅವರೇ. ನಮಸ್ತೆ. ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ. ಹಲೋ, ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳಿ, ಮಾತನಾಡಿ ಸರ್. ನನ್ನ ಹೆಸರು ಬಾಲು ಅಂತ, ಬೆಳಗಟ್ಟೆಯಿಂದ, ಚನ್ನಬಣ್ಣ ತಾಲೂಕು, ಬಾಗೂರು ಹೋಬಳಿ. ಮಾತಾಡಿ. DC ಮೇಡಮ್ ಅವ್ರಿಗೆ ಮಾತಾಡಿ. ನಮಸ್ಕಾರ ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಅವರೇ. ಏನು ಇಲ್ಲ, ನಂದು ಈಗ ಹಳ್ಳಿ ಕಡೆ ಎಲ್ಲ ದಿವಸ ಡೈಲಿ ನೋಡ್ತಾ ಇರ್ತೀನಿ, ಸುತ್ತಮುತ್ತಲ ಹಳ್ಳಿಲಿ ಲೈಟ್ ಕಂಬದಲ್ಲಿ ಕರೆಂಟ್ ಬಲ್ಬ್ ಹಾಕೇ ಇರ್ತಾರೆ, ಆಫ್ ಮಾಡೋರು ಯಾರು ಇಲ್ಲ, ಒಬ್ರು ಇಲ್ಲ. KEB ಕೇಳ್ತು ಅಂದ್ರೆ ನಮ್ಗೆ ಕರೆಂಟ್ ಉತ್ಪಾದನೆ ಕಮ್ಮಿ ಐತೆ ಅಂತ ಒಂದು, ಇಲ್ಲ ರೈತರಿಗೆ ಕರೆಂಟ್ ಕೊಡುವಾಗ 4 ಅವರ್ ಕೊಡೋ ಬದಲು 2 ಅವರ್ 3 ಅವರ್ ಕೊಟ್ಟು ಮಧ್ಯದಲ್ಲಿ ಕಟ್ ಮಾಡ್ತಾನೆ ಇರ್ತಾರೆ. ಮಧ್ಯರಾತ್ರಿ ಹೋಗ್ಲಿಕ್ಕೆ ಹೇಳ್ತಾರೆ. ಮಧ್ಯರಾತ್ರಿ ಹೋಗ್ತು ಅಂದ್ರೆ ಅಲ್ಲಿ ಹುಲಿ ಕಾಟನೋ ಚಿರತೆ ಕಾಟನೋ ಸಿಕ್ಕಾಬಟ್ಟೆ ಇದಾವೆ. ಬಟ್ ಯಾರಿಗೂ ಹೇಳ್ಕೊಳಕ್ಕಾಗೋದಿಲ್ಲ, ರೈತ ಆ ನೋವು ಅನುಭವಿಸ್ತಾ ಇದ್ದಾನೆ. ದಯವಿಟ್ಟು ಈ ಹಳ್ಳಿಗಳ ಕಡೆ ಹಗಲೊತ್ನಲ್ಲಿ ಲೈಟ್ ಉಳಿತದಲ್ಲ, ಅದನ್ನ ಆಫ್ ಮಾಡ್ಲಿಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡ್ಕೊಡಿ ಬೇಡ ಬರ. ಈಗ ನಿಮ್ಮ ಈ ಸಮಸ್ಯೆ ಎಲ್ಲಿದೆ ಹೇಳಿ? ನಿಮ್ಮೂರ್ನಲ್ಲೂ ಇದೆಯಾ? ಬಳಗಟ್ಟಿನಲ್ಲಿ? ನಮ್ಮೂರಲ್ಲೂ ಇದೆ, ಕೆಂಬಾಳಲ್ಲೂ ಇದೆ, ಸುತ್ತಮುತ್ತಲಲ್ಲಿ ಎಲ್ಲೋದು ಲೈಟ್ಗಳು ಉರಿತಲೇ ಇರ್ತವೆ. ಬೇರೆ ಯಾಕೆ ಇದ್ರ ಬಗ್ಗೆ ಗಮನ ತಗೋತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಬಳಗಟ್ಟೆ, ಕೆಂಬಾಳು ಎರಡನ್ನೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದಾರೆ ಮೇಡಮ್. ಅಂತ ಅಲ್ಲ ಸರ್, ಸುತ್ತಮುತ್ತಲ ಇಲ್ಲ, ಅವರು ಕೇಳಿಸ್ಕೊಳ್ಳಿ ಬಾಲು ಅವರು ಹೇಳಿದ್ದು 100% ಕರೆಕ್ಟ್ ಇದೆ. ಹೌದು.
ಅವ್ರು ಬರೀ 2 ಗ್ರಾಮ ಹೇಳ್ತಿಲ್ಲ ಅವರು. ಅವ್ರು ಎಲ್ಲೇ ಓಡಾಡ್ಲಿ ಹಳ್ಳಿ ಕಡೆ ಮಾತಾಡ್ಬೇಡಿ ಬಾಲು, ಹಳ್ಳಿ ಕಡೆ ಮಾತಾಡ್ತಾರೆ ಮೇಡಮ್. ಅವರು ಏನ್ ಮಾಡ್ತಾರೆ, ಹೊರಗಡೆ ನೋಡಿ ಮತ್ತೆ ನೀವು ಬೀದಿ ದೀಪಗಳು ಉರಿತಾನೆ ಇರ್ತದೆ. ಅಂದ್ರೆ ಬೆಳಿಗ್ಗೆ 10 ಗಂಟೆ ಆದ್ರೂ ಇರ್ತದೆ, ಹಾಗೆ ಕಂಟಿನ್ಯೂಸ್ ಉರಿತಾ ಇರ್ತದೆ, ದಿವಸ ಪೂರ್ತಿ ಇರ್ತದೆ. ಅದ್ರ ಬಗ್ಗೆ ಯಾರಿಗೂ ಗಮನನೂ ಇರಲ್ಲ. ಅವರು ಬಾಲು ಅವರು ಹೇಳಿದ್ದು ಎಷ್ಟು ಒಳ್ಳೆಯ ಒಂದು ವಿಷಯ ಅಂದ್ರೆ, ಅವ್ರು ಹೇಳ್ತಾರೆ ಈಗ ಬೇರೆ ಟೈಮಲ್ಲಿ ರೈತರಿಗಾದ್ರೆ ನೀರಾವರಿಗೆ ರಾತ್ರಿ ಬೆಳಗ್ಗೆ 3 ಗಂಟೆ ಸಂಜೆ ರಾತ್ರಿ 3 ಗಂಟೆ ಕೊಟ್ಬಿಡ್ತಾರೆ. ಆ 3 ಗಂಟೆ ಒಳಗಡೆನೆ ಅವರು ನೀರೆಲ್ಲ ಹಾಯಿಸ್ಕೊಂಡ್ ಬಿಡ್ಬೇಕು ಹೊಲಕ್ಕೆ, ಇಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಟೈಮ್ ಹೊರಟೋಗ್ಬಿಡುತ್ತೆ ಅವರು. ದಟ್ಸ್ ವೈ ಆಮೇಲೆ ಸಿಂಗಲ್ ಫೇಸ್ ಇರ್ತದೆ ಅಂತಾರೆ. ಸೊ ಇದು ಅವ್ರು ಹೇಳ್ತಿರೋದು ಪ್ರಾಕ್ಟಿಕಲಿ ಈಗ ನಡೀತಾ ಇರೋದು. ಸೊ ಇದು ಒಂದು ಮಾಡ್ತಾರೆ, ಒಂದು ಎಲೆಕ್ಟ್ರಿಸಿಟಿ, ಒಂದು ಇದೇ ತರ ಮಾಡೋದು, ಒಂದು ನೀರಿಂದು. ಈಗ ನಮ್ಮ ಇವ್ರು ಹೇಳ್ತಾ ಇದ್ರು ಹರಿದೋಗ್ತಾ ಇದೆ, ನೀಲಮ್ಮ ಅವ್ರು ಹೇಳ್ತಾ ಇದ್ರು ನೀರು ಹರಿದು ಹೋಗ್ತಿರ್ತದೆ ಕೆಲವು ಕಡೆಗೆ, ನಮಗೆ ಮಾತ್ರ ನೋಡಿ ಎಷ್ಟು ವಿಪರ್ಯಾಸ. ಒಂದು ಕಡೆ ನೀರು ಹರಿದು ಹೋಗ್ತದೆ, ಒಂದು ಕೊಡ ಇವ್ರಿಗೆ ಸಿಗೋಲ್ಲ, ಒಂದು ಕಡೆ ಇವ್ರಿಗೆ ನೀರೇ ಇಲ್ಲ. ಅಂದ್ರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ. ಇದು ಗ್ರಾಮ ಪಂಚಾಯತಿ ಅವ್ರು ಹೇಳ್ತಾ ಇರೋದು, ಬಾಲು ಅವರು ಹೇಳ್ತಾ ಇರೋದು, ಗ್ರಾಮ ಪಂಚಾಯತಿಗಳಲ್ಲಿ ಇದು ನಿರ್ವಹಣೆ ಸರಿ ಆಗಬೇಕು ಅಂತ ಹೇಳಿ. ವಿದ್ಯುತ್ ಶಕ್ತಿ ಇರ್ಬೋದು, ನೀರು ಇರ್ಬೋದು, ಇವೆರಡು ಚಾಲೆಂಜ್ ಅವ್ರು ಹೇಳ್ತಾ ಇರೋದು. ಅದು ಖಂಡಿತ ನಾನು ಇಮಿಡಿಯೇಟ್ ಆಗಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿಸ್ತೀನಿ. ಎಸ್ಕಾಂ ಅಂತೀವಿ ನಾವು ಅವ್ರಿಗೆ, ಎಸ್ಕಾಂ ಅವ್ರಿಗೆ ಕರೆದ್ಬಿಟ್ಟು ನಮ್ಮಲ್ಲಿ ಅವ್ರಿಗೆ ಒಂದು ಸಭೆಯಲ್ಲಿ ಇದನ್ನ ಒಂದು ವಿಷಯ ಇಟ್ಬಿಟ್ಟು ಒಂದು ಮಾಡ್ತೇವೆ. ಇವನ್ನು ಏನು ಹೇಳ್ತಾರೆ ಅಂದ್ರೆ, ಇದು ಗ್ರಾಮ ಪಂಚಾಯಿತಿಯ ಕೆಲಸ ಅಂತ ಹೇಳ್ಬಿಡ್ತಾರೆ ಅವರು. ಅಲ್ಲಿನ PDOs, ಕಾರ್ಯದರ್ಶಿಗಳು, ಅವರು ಅಟ್ಲೀಸ್ಟ್ ಅಲ್ಲಿನ ವಾಟರ್ ಮ್ಯಾನ್ ಒಬ್ಬರು ಇರ್ತಾರೆ, ಅಲ್ಲಿನ ಎಂಪ್ಲಾಯೀಸ್ ಆನ್ ಯಾವಾಗ ಮಾಡಬೇಕು, ಆಫ್ ಯಾವಾಗ ಮಾಡಬೇಕು ಅಂತೇಳಿ. ಜೊತೆಗೆ ಅಟ್ಲೀಸ್ಟ್ ಯಾರಿಗಾರು ಆ ಕಾಲೋನಿ ಅಥವಾ ಓಣಿಯಲ್ಲಿರೋ ಒಂದು ಪಬ್ಲಿಕ್ಗೆ ಇಂಟ್ರೆಸ್ಟ್ ಮಾಡಿದ್ರು ಮಾಡ್ಕೋತಾರೆ. ನೋಡಿ, ಇದನ್ನ ಇನ್ನೊಬ್ರು ಮಾಡಬೇಕು, ಅಧಿಕಾರಿಗಳೇ ಮಾಡಬೇಕು ಅಂತ ಏನಿಲ್ಲ. ಯಾಕಂದ್ರೆ ಒಬ್ಬ ನಾಗರಿಕರಾಗಿ ನಾವು ಮಾಡಬೇಕು. ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ, ನಾವು ಹೋಗ್ತಾ ಇರ್ಬೇಕಾದ್ರೆ ನೀರು ಹರಿದು ಹೋಗ್ತಿರ್ತದೆ ನಲ್ಲಿಯಲ್ಲಿ, ತುಂಬಾ ನೋವಾಗ್ತದೆ. ಅದಕ್ಕೆ ಆ ಲಿಫ್ಟ್ ಮಾಡಿ ನಾವು ಅವ್ರಿಗೆ ಪೈಪ್ಲೈನಲ್ಲಿ ಕೊಟ್ಟು ಅದು ಎಷ್ಟೊಂದು ವ್ಯಯ ಆಗಿರ್ತದೆ. ಅಲ್ಲಿ ಹೋಗಿ ನೀರು ಸುಮ್ಮನೆ ನಲ್ಲಿಯಿಂದ ಹೊರಗಡೆ ಚೆಲ್ತಾ ಇರ್ತದೆ, ಎಲ್ಲರೂ ಆರಾಮ್ಸೆ ಓಡಾಡ್ತಾ ಇರ್ತಾರೆ, ಅಲ್ಲಿ ಏನೂ ಅನ್ಸಲ್ಲ. ನಾನು ಮೊದಲೇ ಹೇಳಿದ್ದೆ, ನಮ್ಮ ಹಾಸನ ಜಿಲ್ಲೆ ಇರ್ಬೋದು ಅಥವಾ ನಮ್ಮ ದೇಶ ಇರ್ಬೋದು, ನಾವು ಅನ್ಕೊಂಡ್ಬಿಡ್ತೀವಿ ನಾವು ನೀರಿನಿಂದ ತುಂಬಾ ಶ್ರೀಮಂತರು ಅಂತ ಹೇಳಿ. ಶ್ರೀಮಂತರಿಲ್ಲ ಆಕ್ಚುಲಿ. ನೀವು ಹೀಗೆ ಮಾಡಿದ್ರೆ ನಮ್ಮ ನೀರು ಪೋಲಾಗಿ ಹೋಗ್ತದೆ, ಮತ್ತೆ ಅದರ ವೆಚ್ಚನೂ ಜಾಸ್ತಿ ಆಗ್ತದೆ. ಹಾಗಾಗಿ ವಿದ್ಯುತ್ ಮತ್ತೆ ಈ ನೀರನ್ನ ತುಂಬಾ ಮಿತವಾಗಿ ಮತ್ತೆ ಅಷ್ಟು ನೋಡಿ. ಈಗ ಹಗಲಲ್ಲಿ ಲೈಟ್ ಇದ್ರೆ ಯಾರಿಗೂ ಉಪಯೋಗ ಇಲ್ಲ, ಈವನ್ ಏನಾಗ್ತದೆ ಅದ್ರದ್ದು ಲೈಫು ಹಾಳಾಗ್ತದೆ. ಅಂದ್ರೆ 6 ತಿಂಗಳ ಬರ್ತಕ್ಕಂಥ ಬಲ್ಪ್ 3 ತಿಂಗಳಲ್ಲಿ ಹೊರಟೋಗ್ತದೆ. ಸೊ ಹಾಗಾಗಿ ಈ ಎಲ್ಲ ವಿಷಯಗಳನ್ನ ನಾವು ನೋಟ್ ಮಾಡ್ಕೊಂಡಿದ್ದೀನಿ. ಇದು ಎಲ್ಲಾ ಗ್ರಾಮಗಳಲ್ಲಿ ಅಥವಾ ಎಲ್ಲಾ ಜಿಲ್ಲೆಯಾದ್ಯಂತ ಕಂಡು ಬರ್ತದೆ. ಇದು ಖಂಡಿತ ಇದು ನಾನು ನೋಟ್ ಮಾಡಿದ್ದೆ. ಈಗ ನೋಡಿ ಮೇಡಮ್, ಈಗ ಬಳಗಟ್ಟೆ ಬಾಲು ಅವರು ಹೇಳಿದಂತ ಸಮಸ್ಯೆ, ಅಗ್ಗುಂದದ ಲೀಲಮ್ಮ ಅವರು ಹೇಳಿದ್ದು, ಅರ್ಕಲಗೂಡಿನ ರೂಪಾಚಂದ್ರಗೌಡರು ಹೇಳಿದ್ದು, ಇದು ಅವರೊಬ್ಬರ ಸಮಸ್ಯೆ ಅಲ್ಲ, ಇದು ಸಮುದಾಯದ ಸಮಸ್ಯೆ. ಇವ್ರಿಗೆ ಅವಕಾಶ ಸಿಕ್ಕಿದೆ ಹೇಳಿದಾರೆ ಅಷ್ಟೇ. ನಾನು ಆಕಾಶವಾಣಿಗೆ ಬರೋದು ಅದೇ ಕಾರಣನೇ. ಇದು ಒಬ್ಬರದು ವಿಷಯ ಅಲ್ಲ. ಅವರು ಹೇಳ್ತಾ ಇರೋದು ಮೇ ಬಿ ಅವರ ಕಡೆ ಅನುಭವಕ್ಕೆ ಹೇಳಿರ್ತಾರೆ, ಬಟ್ ಇದು ಎಲ್ಲ ಕಣ್ಣಿಗೆ ಕಾಣ್ತಕ್ಕಂತಹ ಜ್ವಲಂತ ಸಮಸ್ಯೆಗಳಿರ್ತದೆ. ಆಮೇಲೆ ರುದ್ರ ಅಂತವ್ರು ಕೆಲವರು ಫೋನ್ ಮಾಡ್ತಾರೆ, ಪಾಪ ಅವರು ಒಂದು ಸರಿ ಅಂದ್ರೆ ಎಷ್ಟೋ ಜನಕ್ಕೆ ಈ ಎಲ್ಲಾರ ಎದುರುಗಡೆ ಸಮಸ್ಯೆಗಳನ್ನ ಬರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಇಲ್ಲ ಮೇಡಮ್ ನಾನು ಖುದ್ದಾಗಿ ಬಂದು ಹೇಳ್ತೇನೆ ಅಂತ ಹೇಳಿ. ಖಂಡಿತ ಬನ್ನಿ, ಯಾಕಂದ್ರೆ ಫೋನಲ್ಲೇ ಎಲ್ಲ ಸಮಸ್ಯೆಗಳನ್ನು ಹೇಳಲಿಕ್ಕೆ ಆಗಲ್ಲ. ಖಂಡಿತ ನಾವಿರೋದೇ ನಮ್ಮ ಸಾರ್ವಜನಿಕ ಸೇವೆಗೆ ಮತ್ತೆ ನಿಮ್ಮ ಮಾತು ಕೇಳಲಿಕ್ಕೆ. ಅಲ್ಲಿ ನಿಜವಾಗ್ಲೂ ನಮಗೆ ಎಷ್ಟು ಸಹಾಯ ಮಾಡಲಿಕ್ಕೆ ಆಗ್ತದೋ ನಮ್ಮ ಒಂದು ಏನದು ಪ್ರಾಮಾಣಿಕ ಪ್ರಯತ್ನ ಅಂತೂ ಒಂದು ಇರ್ತದೆ. ಸಪೋಸ್ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಎಲ್ಲಿಂದ ಅದು ಆಗಬಹುದು ಆ ರೂಟನ್ನಾದ್ರೂ ತೋರಿಸಬಹುದು ಅವ್ರಿಗೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ. ನಮಸ್ಕಾರ, ಮಾತನಾಡಿ. ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್ ನಾವು ರಘು ಅಂತ ಹಾಸನದಿಂದ. ಮಾತಾಡಿ ರಘು, ಏನ್ ಸಮಸ್ಯೆ ಇದೆ ಹೇಳಿ. ಸರ್ ಅದು ಖಾತೆ ಬದಲಾವಣೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಾತಾಡಿ ಮೇಡಮ್, ಕೇಳಿಸ್ಕೊಳ್ತಿದಾರ ನಿಮ್ಮ ಮಾತುಗಳನ್ನ. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್ ನಾವು ಹಾಸನಿಂದ, ಇಲ್ಲಿ ಉದ್ದೂರು ಗ್ರಾಮ. ಮೇಡಮ್ ನಮ್ದು ಮುಂಚೆ ಇದರಲ್ಲಿ ಗ್ರಾಮ ಪಂಚಾಯತಿಲಿ ಇತ್ತು, ಈಗ ಮುನ್ಸಿಪಾಲಿಟಿಗೆ ವರ್ಗಾವಣೆ ಮಾಡಿದರೆ, ಹೊಸದಾಗಿ ಸೇರ್ಪಡೆ ಆಗಿದೆಯಲ್ಲ ಈಗ ಉದ್ದೂರು ಮತ್ತೆ ತೇಜೂರಿ ಗ್ರಾಮ, ಹಾಸನ ನಗರ ಪಾಲಿಕೆಗೆ, ಹಾಸನ ನಗರಸಭೆಗೆ ನಗರ ಪಾಲಿಕೆ ಸಾರಿ ಮೇಡಮ್. ಈಗ ಅದು ನಾವು ನಮ್ಮ ಮಾವಾರ ಹೆಸರಲ್ಲಿ ಇತ್ತು ಮುಂಚೆ ಗ್ರಾಮ ಪಂಚಾಯತ್. ಈಗ ಖಾತೆ ಬದಲಾವಣೆ ಮಾಡ್ಸಕ್ ಹೋದ್ರೆ ಐಡಿ ಓಪನ್ ಆಗಿಲ್ಲ ಅಂತಾರೆ ಮೇಡಮ್. ಅದಕ್ಕೆ ಅದ್ರ ಬಗ್ಗೆ ಕೇಳಕ್ಕೆ ಮಾಡಿದ್ದು ಮೇಡಮ್. ಇಲ್ಲ, ರಘು ಹೇಳಿದ್ದು ಸಮಸ್ಯೆ ಅಗೇನ್ ನೋಡಿ, ತುಂಬಾ ಜನದ ಸಮಸ್ಯೆ. ಯಾಕಂದ್ರೆ ಸುಮಾರು 35 ಗ್ರಾಮಗಳು ನಮ್ಮ ಹಾಸನ ನಗರಸಭೆಗೆ ಜಾಯಿನ್ ಆಗಿ ಅದೊಂದು ದೊಡ್ಡ ನಗರ ಪಾಲಿಕೆಯಾಗಿ ಒಂದು ಈಗ ಹೊರಹೊಮ್ಮಿದೆ.
ಅದರ ಚಾಲೆಂಜಸ್ಗೆ ಏನಾಗ್ತದೆ, ಇವರು ಈಗ ಗ್ರಾಮ ಪಂಚಾಯತಿಯಾಗೂ ಉಳಿದಿಲ್ಲ, ಈಗ ಅವರು ಇದರಲ್ಲಿ ಅವರು ಖಾತಾ ಬದಲಾವಣೆ ಮಾಡಿಸ್ಕೊಳ್ಬೇಕು, ಪಾಲಿಕೆಗೆ ಬಂದಿದೆ, ಅವ್ರ ಪಾಲಿಕೆಯಲ್ಲಿ ಒಂದು ಪ್ರಾಪರ್ಟಿ ಐಡಿಯನ್ನು ಕ್ರಿಯೇಟ್ ಮಾಡಬೇಕು. ಅವ್ರಿಗೆ ಈ ಸ್ವತ್ತು, ನಾವು ಗ್ರಾಮ ಪಂಚಾಯತಿಯಲ್ಲಾದರೆ ಈ ಸ್ವತ್ತು ಅಂತೀವಿ, ಇಲ್ಲಿ ಅವರಿಗೆ ಖಾತಾ ಬದಲಾವಣೆ ಮಾಡಿ ಅವ್ರಿಗೆ ಆಸ್ತಿಯ ಇದನ್ನು ಕೊಡಬೇಕು, ಅವ್ರಿಗೆ ದಾಖಲೆಗಳನ್ನು ಕೊಡಬೇಕು. ಸೊ ಇದು ನಾವು ಆಲ್ರೆಡಿ ಡಿಸ್ಕಷನ್ ಆಗಿದೆ, ಇವರೊಬ್ಬರದೇ ಇಶ್ಯೂ ಇರಲಿಲ್ಲ, ಜನಸ್ಪಂದನದಲ್ಲೂ ಸಹ ತುಂಬ ಜನದ್ದು ಈ ಥರ ವಿಷಯ ಬಂತು. ಅದೇನಾಗ್ತದೆ, ಒಂದು ಕಡೆಯಿಂದ ದಾಖಲೆ ಒಂದು ಕಡೆಗೆ ಟ್ರಾನ್ಸ್ಫರ್ ಆಗುವಾಗ ಒಂದು ಇಶ್ಯೂಸು ಬಂದಿರ್ತದೆ. ಬಟ್ ಆದರೂ ನಾವು ಅನೇಕ ಸಭೆಯಲ್ಲಿ ಇದನ್ನು ಹೇಳಿದ್ದೇವೆ, ಅವರ ಏನದು ತಾಂತ್ರಿಕ ಒಂದು ಸಾಫ್ಟ್ವೇರ್ ಇರ್ತದೆ ಅವರ ಇದನ್ನು ಇದು ಮಾಡಲಿಕ್ಕೆ, ಪ್ರಾಪರ್ಟಿ ಐಡಿನ ಇದು ಮಾಡಿ, ಖಂಡಿತ ನಾವು ಅದ್ರ ಬಗ್ಗೆ ಇವರೊಬ್ಬರದೇ ಅಲ್ಲ, ರಘುದೊಬ್ಬರದೇ ಅಲ್ಲ ಸಮಸ್ಯೆ ಇರೋದು, ಆ ಥರ ಆಗಿರೋ 35 ಗ್ರಾಮಗಳದ್ದು ಇದು ಸಮಸ್ಯೆ ಇದೆ ಅವ್ರದ್ದು. ಬಟ್ ಏನಾಗ್ತದೆ, ಮಧ್ಯದಲ್ಲಿ ಇವರು ಮಾರಾಟ ಮಾಡಬೇಕು ಅಥವಾ ಏನಾದ್ರು ಬೇರೆ ಇದಕ್ಕೆ ಮಾಡಬೇಕು ಅಂದರೆ ಇವರಿಗೆ ತೊಂದರೆ ಆಗಿಬಿಡುತ್ತೆ. ಸೊ ಅಂಥವರು ಈಗ ನಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಖಂಡಿತ ಇಲ್ಲ, ಅದು ಆಲ್ರೆಡಿ ಆಲ್ಮೋಸ್ಟ್ ಈಗ ಒಂದು 90% ಅದನ್ನು ಒಂದು ಹಂತಕ್ಕೆ ತಂದಿದ್ದಾರೆ. ಅಂದರೆ ಒಂದು ಸಾಫ್ಟ್ವೇರನ್ನು ಕ್ರಿಯೇಟ್ ಮಾಡಿ ಮತ್ತು ಅವ್ರನ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆ ಪ್ರಾಪರ್ಟಿ ಐಡೀಸ್ನೆಲ್ಲ ಕ್ರಿಯೇಟ್ ಮಾಡಿ ಅವ್ರಿಗೆ ಒಂದು ಈ ಸ್ವತ್ತು ಕೊಡಲಿಕ್ಕೆ ಅವ್ರಿಗೆ ಪ್ಲ್ಯಾನ್ ಮಾಡಿದ್ದಾರೆ. ನಾನು ಇನ್ನೊಂದ್ಸರಿ ಸ್ಟೇಟಸ್ ಚೆಕ್ ಮಾಡ್ಕೋತೀನಿ ಏನಾಗಿದೆ ಅಂತೇಳಿ. ಅದೇ ಥರ ರಘುನು ನೋಟ್ ಮಾಡ್ಕೊಂಡಿದ್ದೀನಿ, ಉದ್ದೂರು ಗ್ರಾಮ ಅವರದ್ದು ಸಹ ನಾನು ಪರಿಶೀಲನೆ ಮಾಡ್ತೇನೆ. ಧನ್ಯವಾದ ರಘು ಅವರಿಗೆ ಕರೆ ಮಾಡೋದಕ್ಕೆ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ನಮಸ್ತೆ. ನಮಸ್ಕಾರ, ಮಾತನಾಡಿ. ಸರ್ ನಮಸ್ತೆ. ನಿಮ್ಮ ಹೆಸರು ಹೇಳಿ. ಸರ್ ನಾಗರಾಜು, ಓರಿಮಂಗ್ಲಾಪುರ, ಗಂಜಿ ಹೋಬಳಿ, ಅರಸೀಕೆರೆ. ಮಾತಾಡಿ ನಾಗರಾಜು. ಸರ್ ನನಗೆ 2 ಸಮಸ್ಯೆ ಮೇಡಮ್ ಅವರ ಮುಂದೆ ವಾದ ಎಪಿಸೋಡ್ ಇಟ್ಟಿದ್ದೆ, ಅದು ಆಗಿಲ್ಲ ಸರ್. ನನಗೆ ಒಂದು ಕುಡಿಯೋ ನೀರಿಂದು, ಒಂದು ಇದು ನಿರಂತರ ಜ್ಯೋತಿ ಕರೆಂಟಿಂದ ಸರ್. ಹೋರಿಮಂಗ್ಲಾಪುರ ಅಲ್ವಾ? ಓರಿಮಂಗ್ಲಾಪುರ ಸರ್. ಕಳೆದ ತಿಂಗಳು ಕೂಡ ಹೇಳಿದ್ರು. ಕುಡಿಯೋ ನೀರಿಂದು ಯಾಕೆ ಅದು ಸಾಲ್ವ್ ಆಗಿಲ್ಲ ನಾಗರಾಜು? ಬಂದಿಲ್ಲ ಮೇಡಮ್, ಬಂದಿದ್ರೆ ನಿಮ್ಮನ್ನ ನಾನು ಕೇಳ್ತಿರ್ಲಿಲ್ಲ ಮೇಡಮ್. ಬಂದಿಲ್ಲ. ಅಲ್ಲ, ಅಲ್ಲಿ ಏನು ಕುಡಿಯೋ ನೀರಿದು ಏನು ಸಮಸ್ಯೆ ಆಗಿದೆ? ಸಮಸ್ಯೆ ನೀರು ಲೈನ್ ಆಗಿಲ್ಲ ಮೇಡಮ್. 15-20 ಮನೆಗಳಿದೆ ನಮ್ಮ ಕಡೆ. ಒಂದು ಏರಿಯಾ ಇದೆ ಮೇಡಮ್, ಅಲ್ಲಿ ಮಾರ್ಷಟ್ಟಹಳ್ಳಿ ಗೇಟ್ ಇಂದ ಒಂದು ಟ್ಯಾಂಕರ್ ಇದೆ, ಹೆವಿ ಟ್ಯಾಂಕ್ ಇದೆ. ಅಲ್ಲಿಂದ ಒಂದ್ಸಲ ಎಸ್ಟಿಮೇಟ್ ಮಾಡಿದ್ರೆ ಮೇಡಮ್, ಇನ್ನೂ ಆಗಿಲ್ಲ. ಮತ್ತೆ ನಿಮಗೀಗ ನೀರು ಹೇಗೆ ಕುಡಿತಿದ್ದೀರಿ? ನೀರು ಈಗ ಮಿನಿ ವಾಟರ್ ಇಲ್ಲ, ಬೋರಲ್ಲಿ ಏನಾದ್ರು ಮಾಡೋದು ಮೇಡಮ್. ಅದು ಈ ಫ್ಲೋರೈಡ್ ಬೇರೆ ನಮ್ಮ ಕಡೆ ಜಾಸ್ತಿ ಇದೆ. ಓಕೆ. ತುಂಬಾ ಕಾಯಿಲೆ, ಮತ್ತೊಂದೆಲ್ಲ ಮಕ್ಳು ಮರಿಗೆಲ್ಲ ಕಾಯಿಲೆ ಇದೆ. ಈಗ ನೀವು ಬೋರ್ವೆಲ್ ನೀರನ್ನ ಯೂಸ್ ಮಾಡ್ತಾ ಇದ್ದೀರಾ? ಯೂಸ್ ಮಾಡ್ತಾ ಇದೀವಿ ಮೇಡಮ್. ಆದ್ರೆ ನೀವು ಕೇಳ್ತಾ ಇದ್ದೀರಿ ಹೇಮಾವತಿ ನೀರು. ಹೇಮಾವತಿ ನೀರು ಬೇಕು ಮೇಡಮ್. ಇಲ್ಲಿ ಹತ್ರದಲ್ಲ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಇದೆ ಮೇಡಮ್. ಅದು ಟ್ಯಾಂಕ್, ಹೆವಿ ಟ್ಯಾಂಕ್ ಇದೆ ಮಾರ್ಷಟ್ಟಹಳ್ಳಿ. ಯಾವ ಪಂಚಾಯತಿ ಬರ್ತದೆ ನಿಮ್ಗೆ? ಒಂದು ಕೊಂಡನಾಳ್ ಪಂಚಾಯತಿ ಮೇಡಮ್. ಕೊಂಡನಾಳು. ಮತ್ತೆ ಪಿಡಿಒ ಏನ್ ಹೇಳಿದ್ರು? ಪಿಡಿಒ ಮೇಲಂತಸ್ತಲ್ಲಿ ನೀವು ಮಾತಾಡಿ, ನಮ್ಮ ಹತ್ರ ಏನಾಗಲ್ಲ ಅಂತಾರ. ಈಗ ಜಲ್ ಜೀವನ್ ಮಿಷನ್ ಲೈನ್ ಬಂದಿಲ್ಲ ನಿಮಗೆ? JJM? ಇಲ್ಲ ಮೇಡಮ್, ಬಂದಿಲ್ಲ. ಯಾಕೆ ಬಂದಿಲ್ಲ? ಹಾಗೆ ಅಲ್ಲ ಮೇಡಮ್, 2-3 ಸಲ ಎಸ್ಟಿಮೇಟ್ ಮಾಡೋದ್ರು ಬಂದಿಲ್ಲ ಮೇಡಮ್. ನಿಮ್ದು ಸ್ವಲ್ಪ ಊರಿಂದ ಹೊರಗಡೆ ಇದೆ ಅಲ್ವಾ ನಾಗರಾಜು? ಹೌದು ಸರ್, ಊರಿಂದ ಹೊರಗಡೆ ಇದೆ. ಓರಿಮಂಗ್ಲಾಪುರದಿಂದ ಎಷ್ಟು ದೂರ ಆಗುತ್ತೆ ನಿಮ್ಮ ಮನೆಗಳಿರೋ? ಓರಿಮಂಗ್ಲಾಪುರದಿಂದ 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್? ಹೌದು. ಮಾರ್ಷಟ್ಟಹಳ್ಳಿ ಗೇಟ್ ಇಂದ ಮೇನ್ ರೋಡ್ ಇಂದ ಲೈನ್ ಇದೆ ಸರ್, ಅಲ್ಲಿ ಹೆವಿ ಟ್ಯಾಂಕ್ ಇದೆ ಮಾರ್ಷಟ್ಟಹಳ್ಳಿ ಗೇಟ್ ಅಲ್ಲಿ. ಇವರು ತೋಟದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಮೇಡಮ್. ಇವರು ತೋಟದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಒಂದು 15-20 ಮನೆ ಇದಾವೆ ಇವರು ಮನೆಯ ಸುತ್ತಮುತ್ತ ಅಂತ ಹೇಳಿ ಹೇಳ್ತಾರೆ. ಅದೇ ಇವ್ರದ್ದು ಒಂದು ವಿಶೇಷ ಇದು ಅದು ಪ್ರಕರಣ ಅಷ್ಟೇ ಅಲ್ಲ. JJM ಅಲ್ಲಿ ನಾವು ಈವನ್ ಆ ತರ ಒಂದು 10, ಅವ್ರು ಹೇಳೋ ಪ್ರಕಾರ 15-20 ಮನೆ ಅಂದ್ರೆ ಬಿಗ್ ನಂಬರ್, ದೊಡ್ಡ ನಂಬರ್. ಹಂಗೆ ಹೇಳಿದ್ರೆ JJM ಅಲ್ಲಿ ರೀಚ್ ಆಗ್ಬೇಕಾಗಿತ್ತು. ಒಂದು ಚೆಕ್ ಮಾಡಿಸ್ತೇನೆ. ಅಂದ್ರೆ ಇವರಿಗೆ ಹೇಮಾವತಿ ನೀರು, ಯಾಕಂದ್ರೆ ಅಲ್ಲಿಗೆ ಅದಕ್ಕೆ ಆದ ಒಂದು ಎಸ್ಟಿಮೇಟ್ ಮಾಡಿಸ್ಬೇಕಾಗ್ತದೆ ಅಲ್ಲಿ. ಬಟ್ JJM ಅಲ್ಲಿ ಇದು ಕವರ್ ಆಗಬೇಕಾಗಿತ್ತು. ನಾನು ಜಿಲ್ಲಾ ಪಂಚಾಯತ್ ಅವ್ರ ಜೊತೆಲಿ, ಅಧಿಕಾರಿಗಳ ಜೊತೆಲಿ ಮಾತಾಡ್ತೇನೆ. ನೀರನ್ನ ಕೊಂಡೆ ನೋಟ್ ಮಾಡಿದ್ದೀನಿ. ಜಿಲ್ಲಾ ಪಂಚಾಯತ್ CO ಅವ್ರಿಗೆ ಬರ್ತದೆ, EO ಮತ್ತೆ CO ಅವ್ರಿಗೆ ಹೇಳಿ PDOಗೂ ಹೇಳಬೇಕಾಗ್ತದೆ. ಅವರು ಒಂದು ಎಸ್ಟಿಮೇಟ್ ಮಾಡಿಸಿ ಇದು ಮಾಡಿ ಮೇಲಾಧಿಕಾರಿಗಳಿಗೆ ಹೇಳ್ತೇನೆ, CO ಅವ್ರಿಗೆ. ಧನ್ಯವಾದ ನಾಗರಾಜು ಕರೆ ಮಾಡೋದಕ್ಕೆ. ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ ಮೇಡಮ್. ಈಗ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ಕಾರ, ಮಾತನಾಡಿ. ನಮಸ್ತೆ ಮೇಡಮ್, ನಾನು ಬಾಳಪೇಟೆ ಚಿನ್ನಳ್ಳಿ ಈಶ್ವರ್ ಮಾತಾಡ್ತೇನೆ. ಮಾತಾಡಿ. ನಮಸ್ಕಾರ ಈಶ್ವರ್. ನಮಸ್ತೆ ಮೇಡಮ್. ನೀವು 50ನೇ ನಮ್ಮ ಜಿಲ್ಲಾಧಿಕಾರಿಯಾಗಿ ಆಸಕ್ತಿ ಬಂದಿರಿ. ನಾನು ಥ್ಯಾಂಕ್ ಯು. ಥ್ಯಾಂಕ್ ಯು. ಅದ್ರಲ್ಲಿ ನೀವು 13 ಬಾರಿ ಮಾಡಿದ್ರೆ ಅದ್ರಲ್ಲಿ ನಾನು 7 ಬಾರಿ ನಿಮ್ಮ ಹತ್ರ ಮಾತಾಡಿದ್ದೀನಿ. ಈಶ್ವರ್ ಓಕೆ, ರೆಗ್ಯುಲರ್ ಕಾಲರ್. ಹಾಸನಾಂಬ ತಾಯಿ ನಿಮ್ಗೆ ಒಳ್ಳೇದು ಮಾಡಲಿ. ನೀವು ನಮ್ಮ ಜಿಲ್ಲೆಯಲ್ಲಿ ಇದೆ ಅಂತ ನಂದೊಂದು. ಥ್ಯಾಂಕ್ ಯು ಈಶ್ವರ್. ಈ ಸಮಸ್ಯೆ ಏನಿದೆ ಹೇಳಿ ಈಶ್ವರ್. ಕರೆ ತುಂಡಾಯ್ತಾ? ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ಈಶ್ವರ್ ಅವರು, ಮತ್ತಿನ್ನೊಮ್ಮೆ ಪ್ರಯತ್ನ ಮಾಡಿ. ನಮಸ್ತೆ. ನಮಸ್ತೆ ಸರ್, ನಾವು ಅರಸೀಕೆರೆ ತಾಲೂಕು ಕನಕಟ್ಟೆ ಹೋಬಳಿ ಶಿಶ್ವಾಳ ಗ್ರಾಮದಿಂದ ಚೇತನ್ ಅಂತ ಮಾತಾಡ್ತಾ ಇರೋದು ಸರ್. ಮಾತಾಡಿ ಚೇತನ್. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ ಚೇತನ್. ಮೇಡಮ್, ಈಗ ನಾವು ಈ ಸೊತ್ತು ಇದರಲ್ಲಿ ಹೊಸದು ಈ ಸೊತ್ತು 2.0 ಇರೋದ್ರಿಂದ ನಾವು ಗ್ರಾಮವನ್ನು ಮತ್ತೆ CSC ಸೆಂಟರ್ ಇದೆ ನಮ್ದು.
30-40 ಅಪ್ಲಿಕೇಶನ್ ಹಾಕಿದೀವಿ, ಬಟ್ ಯಾವ್ದು ಅಪ್ರೂವಲ್ ಆಗಿಲ್ಲ. ಹೌದು. ಗ್ರಾಮ ಒನ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ? ಗ್ರಾಮವನ್ನು ಆಗಿದೀವಿ ಮೇಡಮ್. ನಮ್ದು ಗ್ರಾಮವನ್ನು CSC ಸೆಂಟರ್ ನಮ್ದಿದೆ. ನಾವು ಅಲ್ಲಿಂದ ನಾವು ಈ ಸ್ವತ್ತು ಹಾಕಿದೀವಿ. ಜನ ಬರ್ತಾರಲ್ಲ, ಈ ಸ್ವತ್ತು ಹಾಕೊಟ್ಟಿದೀವಿ ಅಪ್ಲಿಕೇಶನ್. ಅವ್ರದ್ದು ಏನಾಗಿದೆ ಅಂದ್ರೆ ಅಪ್ರೂವಲ್ ಯಾವ್ದು ಆಗಿಲ್ಲ. 30 ಹಾಕಿದೀವಿ, ಯಾವ್ದು ಆಗಿಲ್ಲ. ಯಾಕೆಂದ್ರೆ PDO ಮತ್ತೆ ಆಪರೇಟರ್ ಮತ್ತೆ ಸೆಕ್ರೆಟರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಸರಿಯಾಗಿಲ್ಲ. ಸೊ ಅವರಿಗೆ ಒಂದು ಟ್ರೈನಿಂಗ್ ಒಂದು ಅರೇಂಜ್ ಮಾಡಿದ್ರೆ ಬಹಳ ಬೆಟರ್ ಮೇಡಮ್. ಗೊತ್ತಾಯ್ತು. ಜಿಲ್ಲಾ ಪಂಚಾಯತ್ ಅವ್ರಿಗೆ ಇದನ್ನ ಗಮನಕ್ಕೆ ತರ್ತೀನಿ. ಇದು ರಾಜ್ಯದಾದ್ಯಂತನೂ ಇದೇ ಸಮಸ್ಯೆ, ಬರೀ ಹಾಸನದಲ್ಲಿ ಅಷ್ಟೇ. ಅಮೌಂಟ್ ವೇಸ್ಟ್ ಆಗುತ್ತೆ ಮೇಡಮ್. 800 ರೂಪಾಯಿ ಗೌರ್ಮೆಂಟ್ ಫೀಸ್ ಕಟ್ಟಬೇಕು. ಇದಕ್ಕೆ 11A ಗ್ರಾಮ ಠಾಣ, ಅದೊಂದು ಅಮೌಂಟ್ ವೇಸ್ಟ್ ಆಗುತ್ತೆ. ಮತ್ತೆ ಎಡಿಟ್ ಆಪ್ಷನ್ ಬಿಡಬೇಕು. ಮತ್ತೆ ಎಡಿಟ್ ಆಪ್ಷನ್ ಒಂದು ಹಾಕ್ಬೇಕಂತೀರಾ? ಹೌದು ಮೇಡಮ್. ನೋಟ್ ಮಾಡ್ಕೊಂಡು. ಇನ್ನೊಂದೇನ್ ಸಮಸ್ಯೆ ಅಂದ್ರೆ ಮೇಡಮ್, ನಮ್ಮೂರಲ್ಲಿ ಜಗಜೀವನ್ ಮಿಷನ್ ಅಡಿಲಿ ಮನೆಗೆ ಹಂಗೆ ಆಗಿದೆ, ಬಟ್ ನೀರ್ ಬರ್ತಾ ಇಲ್ಲ. ಟ್ಯಾಂಕ್ ಎಲ್ಲ ಇಟ್ಟಿದ್ದಾರೆ. ಶಿಶುವಳ ಆಗಿರೋದ್ರಿಂದ ಒಂಚೂರು ಅಪ್ಪಿರೋದ್ರಿಂದ ಒಂಚೂರು ನೀರ್ ಬರ್ತಾ ಇಲ್ಲ ಮೇಡಮ್. ಟ್ಯಾಂಕ್ ವೇಸ್ಟ್ ಆಗಿದೆ. ಮನೆಗೆ ಗಂಗೆ ಹಾಕಿದ್ದಾರೆ. ನೆಲ್ಲಿ ಎಲ್ಲ ಮುರ್ಕೊಂಡು ಹೋಗಿದೆ. ಅದ್ರ ಬಗ್ಗೆ ಯಾರು ಹೇಳೋರು ಕೇಳೋರು ಏನು ಇಲ್ದಂಗ ಆಗಿದೆ. ಯಾರು ಸುಮ್ಮನೆ ಬರ್ತಾರೆ ಹೋಗ್ತಾರೆ ನೋಡ್ತಾರೆ, ಹಾಗಾಗಿದೆ. ಇದು JJMದು ಇಶ್ಯೂ ಇದೆ. ಇದು ಜಿಲ್ಲಾ ಪಂಚಾಯತ್ ಇವ್ರ ಗಮನಕ್ಕೆ ತಗೊಂಡ್ ಬರ್ತೇವೆ. ನೋಟ್ ಮಾಡ್ಕೊಂಡಿದ್ದೀನಿ ಚೇತನ್ ಹೇಳಿರೋ ಇಶ್ಯೂಗಳನ್ನ. ಈ ಸ್ವತ್ತಲ್ಲಿ ಕೆಲವೆಲ್ಲ ಚಾಲೆಂಜಸ್ ಇದೆ ಅವ್ರು ಹೇಳ್ದ ಹಾಗೆ. ಬಟ್ ಅಟ್ಲೀಸ್ಟ್ ಈ ಅಮೌಂಟ್ ಒಂದ್ಸರಿ ಕಟ್ಟಿದ್ರೆ ಅಟ್ಲೀಸ್ಟ್ ಅದು ನೆಕ್ಸ್ಟ್ ಇನ್ನೊಮ್ಮೆ ಕಟ್ಟೋದು ಬೇಡ ಅನ್ನೋ ತರದಲ್ಲಾದ್ರೂ ಹಾಕ್ಬೇಕು. ಅವ್ರ ಎಡಿಟ್ ಆಪ್ಷನ್ಸ್ ಎಲ್ಲ ಕೇಳ್ತಾರೆ. ಹೌದು ಮೇಡಮ್. ನಾವು 1 ಅವರ್ ಆಗುತ್ತೆ ಅದು ಈ ಸ್ವತ್ತು ಅಪ್ಲಿಕೇಶನ್ ಹಾಕೋದು. 1 ಅವರ್ ಆಗುತ್ತೆ. ಟೈಮ್ ತಗೊಳುತ್ತೆ ಸಿಕ್ಕಾಪಟ್ಟ. ರೈತರಿಗೆ ದುಡ್ಡು ವೇಸ್ಟ್ ಆಗುತ್ತೆ. 800 ರೂಪಾಯಿ ವೇಸ್ಟ್ ಆಗುತ್ತೆ. ಈಸಿದು 300 ರೂಪಾಯಿ ವೇಸ್ಟ್ ಆಗುತ್ತೆ. 800 ರೂಪಾಯಿ ವೇಸ್ಟ್ ಆಗುತ್ತೆ. ಎಡಿಟ್ ಆಪ್ಷನ್ಸ್ ಬಿಡಬೇಕು. ನಾವು ಹೆಲ್ಪ್ ಲೈನ್ ಕೇಳ್ಕೊಂಡು ನಾವು ಅಪ್ಲಿಕೇಶನ್ ಹಾಕೊಡ್ತೀವಿ. ಬಟ್ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ. 30-40 ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂದ್ರೆ 4-5 ಪಂಚಾಯತಿ ಹಾಕಿದೀವಿ ಅಪ್ಲಿಕೇಶನ್, ಎಲ್ಲ ರಿಜೆಕ್ಟ್ ಮಾಡಿದಾರೆ ಮೇಡಮ್. ಇಲ್ಲ, ಗೊತ್ತಾಯ್ತು ಚೇತನ್, ನಾನು ಡಿಸ್ಕಸ್ ಮಾಡ್ತೀನಿ ಟೆಕ್ನಿಕಲ್ ಹೆಲ್ಪ್ ಲೈನ್ ಹೇಳಿದೀವಿ. ಟ್ರೈನಿಂಗ್ ಕೊಡ್ಸಿ PDO ಮತ್ತೆ ಸೆಕ್ರೆಟರಿ ಮತ್ತೆ ಆಪರೇಟರ್ಗೆ ಅಂತ. ಸರಿ ಸರಿ ಸರಿ. ನಮ್ದು ರಾಮಪುರ ಪಂಚಾಯತಿ ಮೇಡಮ್. ವೆರಿ ಗುಡ್. ಧನ್ಯವಾದ ಚೇತನ್. ಒಳ್ಳೆ ಸಮಸ್ಯೆಯನ್ನ ಸಮಸ್ಯೆ ಮತ್ತೆ ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆಮೇಲೆ ಪ್ರಾಕ್ಟಿಕಲಿ ಅವ್ರಿಗೆ ಸಮಸ್ಯೆ ಸರ್. ನೀವು ನಮ್ಮ ಮನೆಗೆ ಬಂದಿದ್ರಿ ಪುಟ್ಟಪ್ಪ ಶಿಶುವಾಳ. ಆಯ್ತಾಯ್ತು. ಧನ್ಯವಾದ ಚೇತನ್. ಧನ್ಯವಾದ. ಓಕೆ ಸರ್. ಒಳ್ಳೆ ಸಮಸ್ಯೆಯನ್ನು ಗಮನಕ್ಕೆ ತಂದಿದ್ದಾರೆ ಮೇಡಮ್. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ಮಾತನಾಡಿ. ಅಲ್ಲ ಸರ್, ನಾನು ಶಿವೇಗೌಡ್ರು ಅಂತ ಚೌಡನಹಳ್ಳಿಯಿಂದ, ಬೇಲೂರು ಬಿಕ್ಕೋಡಹಳ್ಳಿ. ನಮ್ದೊಂದು ಸರ್ವೆ ಇದು ಇದಾಗಿ ಇವರು DDLR ವಜಾ ಮಾಡಿದ್ರು 18 ಆದೇಶ ಮಾಡಿದ್ರು. ಹೋಗಿ ಸರ್ ಫೋನ್ ಮಾಡ್ಕೊಡಿ ಅಂತೇಳಿ 18 ಡೇಸ್ ಆಗಿರೋದು ಮೇಡಮ್. ಇನ್ನು ಆಗ್ಲೇ ಇಲ್ಲ ಇಲ್ಲಿವರೆಗೆ. ಇನ್ನು ಪೋಡ್ ಆಗಿಲ್ವಾ? ಇಲ್ಲ. ಏನ್ ಶಿವಗೌಡ್ರಿ ಏನಾಗಿತ್ತು? ಅದು ಸಮಸ್ಯೆ ಏನಿತ್ತು? ಏನಕ್ಕೆ ಹೋಗಿದ್ರಿ DDLR ಹತ್ರ? ಅದನ್ನ ನಮ್ಮ ಪೋಡ್ ಸರಿ ಇಲ್ಲ ಅಂತೇಳಿ ವಜಾ ಹಾಕಿದ್ರು. ಅದು ವಜಾ ಮಾಡ್ಬಿಟ್ರು. DDLR ವಜಾ ಮಾಡಿದ್ರು. 18 ಡೇಸ್ ಮಾಡಿದ್ದು 2018ರಲ್ಲಿ ಮಾಡಿದ್ರು. ಈಗ ಸುಮಾರು ಈಗ ಮಾಡಿ ಅಂತೇಳಿ ಆರ್ಡರ್ ಮಾಡಿದ್ರು. ಇವತ್ತು ತನಕ ಬಂದು ಅವ್ರು ಏನು ಆರ್ಡರ್ ಇದು ಮಾಡ್ಲಿಲ್ಲ. ಮತ್ತೆ ದಾರಿಗಳು ಹೋಗಿದಾವೆ. ದಾರಿ ನಮ್ಗೆ ಅದೇ ಮೇನ್ ದಾರಿ. ಅಲ್ಲ, ಈಗ ನಿಮ್ದು ಸಮಸ್ಯೆ ಏನೇ ಅದೇ ಹೇಳ್ಬಿಡ್ರಿ. 2018 ಅಂದ್ರೆ ಈಗ ಸುಮಾರು 8 ವರ್ಷ ಆಯ್ತು. ಪೋಡ್ ಹಾಕ್ಬೇಕು ನಿಮಗೆ. ಪೋಡ್ ಆಗ್ಬೇಕು. ಮತ್ತೆ ದಾರಿ ನಮ್ದು ದಾರಿ ಇತ್ತು ಮೇಡಮ್. ಆ ದಾರಿನೂ ಎಲ್ಲ ವಜಾ ಮಾಡಿಟ್ಟಿದ್ದಾರೆ ಅವರು. ಮತ್ತೆ DDLR ವಜಾ ಮಾಡಿದ್ದಾರೆ ಅಂದ್ರೆ ಮತ್ತೆ ಹೇಗೆ ಮಾಡಕ್ ಬರ್ತದೆ? DDLR ಅದು ಮತ್ತೆ ಇದು ಮಾಡಿ ಅಂತ ಹಾಕಿದಾರೆ ಅವರು. ಮರು ತನಿಖೆ ಮಾಡಿ ಅಂತ ಹಾಕಿದಾರ? ಅಲ್ಲ, ಹೋಗಿ ಮತ್ತೆ ಅವ್ರಿಗೆ ಏನ್ ಖಾತೆ ಹೆಂಗಿದೆ ಆತರ ಮಿಟೇಷನ್ ಏನಿದೆ ಆತರ ಮಾಡ್ಕೊಡಿ ಅಂತೇಳಿ ಆರ್ಡರ್ ಮಾಡಿದ್ದಾರೆ. ಓಕೆ. ಅದನ್ನ ಇವತ್ತು ತನಕ ಮಾಡ್ಕೊಡ್ಲಿಲ್ಲ ಅವರು. ಯಾರು ಮಾಡ್ಕೊಡ್ಬೇಕಾಗಿತ್ತು? ಅದೇ ಸರ್ವೇರ್ ಮಾಡ್ಕೊಡ್ಬೇಕಾಗಿತ್ತು ಬೇಲೂರು ತಾಲೂಕು. 8 ವರ್ಷದಿಂದ ಸರ್ವೇರು ಮಾಡಿಲ್ಲ? ಮಾಡಿಲ್ಲ 8 ವರ್ಷದಿಂದ ಏನೋ ಇಶ್ಯೂ ಇದೆ ಶಿವಗೌಡರವರೇ. ಅದು ಫೋನಲ್ಲಿ ಇದು ಅಪೂರ್ಣ ಅನಿಸುತ್ತೆ ಹೇಳಲಿಕ್ಕೆ. ಬಟ್ ಆದಾಗ್ಯೂ ನೋಟ್ ಮಾಡ್ಕೊಂಡಿದ್ದೀನಿ. 8 ವರ್ಷದಿಂದ ಅದು ಇದೆ ಅಂದ್ರೆ ಅದು ತಪ್ಪಿದೆ. ಒಂದ್ಸರಿ ಭೇಟಿ ಮಾಡ್ಬೋದು. ಒಂದ್ಸರಿ ನೀವು DDLRಗೆ ಭೇಟಿ ಆಗಿ, ನಾನು ಹೇಳ್ತೇನೆ DDLRಗೂ ಸಹ. ಓಕೆ, ಅದೇ ಆದೇಶ ಅವರು ಏನು ಮಾಡಿದ್ದಾರೆ ಅದು ಏನು ಇಂಪ್ಲಿಮೆಂಟ್ ಆಗಿಲ್ಲ. ಯಾಕಂದರೆ DDLR ಅವರು ಕೆಳಗಿನ ಸರ್ವೇಯರ್ಗೆ ನಿರ್ದೇಶನ ಕೊಟ್ಟಿದ್ರೆ ಅದು ಇಂಪ್ಲಿಮೆಂಟ್ ಆಗಬೇಕು. ಆಗಿಲ್ಲ ಅಂದರೆ ನೀವು ಇನ್ನೊಂದು ಅರ್ಜಿ ಕೊಡಿ ಅವ್ರಿಗೆ, ನೋಡಿ ಇನ್ನೊಂದು ಇದುವರೆಗೂ ಆಗಿಲ್ಲ ಅಂತ ಹೇಳಿ. ಬಟ್ ಎಕ್ಸಾಕ್ಟ್ಲಿ ನೀವೇನು ಹೇಳ್ತಿದ್ದೀರಿ, ದಾರಿ ಬಿಡಿಸೋದು ಹೇಳ್ತಾ ಇದ್ದೀರಿ, ಪೋಡು ಹೇಳ್ತಾ ಇದ್ದೀರಿ. ಪೋಡು ಬೇರೆ, ದಾರಿ ಬಿಡಿಸೋದು ಬೇರೆ. ಅಲ್ಲ ಸರ್, ಅದರಲ್ಲಿ ದಾರಿ ಇದೆ ಅಂತ ಅವ್ರಿಗೂ ಹೇಳ್ಬಿಟ್ಟಿದ್ದಾರೆ. ದಾರಿ ಇದೆ ಅಂತ ಹೇಳಿದಾರೆ. ಅದನ್ನ ಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಏನು ಮಾಡಲಿಲ್ಲ. ಇಲ್ಲ, ಇದು ಸರ್ವೇದು ಇಶ್ಯೂ ಇದೆ. ನೀವು ಒಮ್ಮೆ DDLRಗೂ ಭೇಟಿಯಾಗಿ, ಇಲ್ಲ ಇನ್ನು ತಾಲೂಕಲ್ಲಿ ADLR ಇರ್ತಾರೆ. ನಿಮ್ಮ ಸಮಸ್ಯೆ ಸ್ವಲ್ಪ ಅವ್ರಿಗೆ ಹೋಗಿ ಅದನ್ನ ಅಪ್ಡೇಟ್ ಮಾಡಿದ್ರೆ ಅಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ.
ಇಲ್ಲ ನಿಮ್ಮ ಹತ್ರಕ್ಕೆ ಬರ್ತೀನಿ ಮೇಡಮ್. ಆಯಿತು, ಹಾಗೆ ಮಾಡಿ. ಫಸ್ಟ್ ಅಲ್ಲಿ ಭೇಟಿ ಆಗಿ DDLR HDLRಗೆ ಅಲ್ಲಿ ಕೊಟ್ಬಿಟ್ಟು ಆಮೇಲೆ ನನ್ನ ಹತ್ರ ಬನ್ನಿ. ಓಕೆ, ಭೇಟಿಯಾಗಿ ಒಮ್ಮೆ, ನೋ ಪ್ರಾಬ್ಲಮ್. ಧನ್ಯವಾದ ಶಿವೇಗೌಡ್ರೆ, ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ಕಾರ. ನಮಸ್ಕಾರ, ಮಾತನಾಡಿ. ಕರೆ ಸಂಪರ್ಕಕ್ಕೆ ಬರ್ತಾ ಇಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಅಲ್ಲ ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ ಅಮ್ಮ. ಸರ್, ನನ್ನ ಹೆಸರು ಹೇಮಾಕ್ಷಿ ದಾಸೆಟ್ಟಿ ಅಂತ ಸರ್. ಮಾತಾಡಿ ಹೇಮಾಕ್ಷಿ ಅವರು. ನಾನು ಇಲ್ಲೇ ಉದಯಗಿರಿ, ಹಾಸನ ಉದಯಗಿರಿ ಬಡಾವಣೆಯಿಂದ ಸರ್. ಸರ್, ಇಲ್ಲಿ ನಮ್ಮನೆ ಹತ್ರ ಸಮಸ್ಯೆ ಏನಿಲ್ಲ, ಚಿರಂಡಿದು ಅವ್ರು ಬಂದು ಕ್ಲೀನೇ ಮಾಡಲ್ಲ ಸರ್. ಎಷ್ಟು ಸರ್ ಇಲ್ಲಿ ಬರ್ತಾರೆ, ಪಕ್ಕದ ರೋಡಿಗೆಲ್ಲ ಮಾಡೋಗ್ತಾರೆ. ಆದ್ರೆ ನಮ್ ರೋಡಿಗೆ ಮಾತ್ರ ಇಲ್ಲಿ ಡೆಡ್ ಆಗಿದೆ. ಇದು ಕಾಲೇಜ್ ಕಟ್ಟಕ್ಕೆ ಅಂತ ಇಲ್ಲಿ ಅವರು ಡೆಡ್ ಮಾಡ್ಬಿಟ್ಟಿದ್ದಾರೆ ರೋಡ್ನ. ಹಂಗಾಗಿ ತುಂಬಾ ಮನೆಗಳಿದಾವೆ ಸರ್. ಆದ್ರೂ ಅವ್ರು ಬಂದು ಇಲ್ಲಿ ನಾನು ಎಷ್ಟು ಹೇಳಿರೋ ಅವರು ಕ್ಲೀನ್ ಮಾಡಕ್ಕಿಲ್ಲ. ಮತ್ತೆ ನಾವು ಎಲ್ಲ ಹೇಳ್ತೀವಿ. ಆಯ್ತು, ನಿಮ್ಮ ಸಮಸ್ಯೆ ಗಮನಕ್ಕೆ ಬಂದಿದೆ ಹೇಮಾಕ್ಷಿ ಅವರೇ. ಮೇಡಮ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಇಲ್ಲ, ಅವರು ಉದಯಗಿರಿ ನೋಟ್ ಮಾಡ್ಕೊಂಡಿದ್ದೇವೆ. ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ಗಮನಕ್ಕೆ ತರ್ತವೆ. ಆ ಏರಿಯಾನು ಕವರ್ ಮಾಡ್ಕೊಳ್ಳಿ, ಆ ಲೈನನ್ನು ಕ್ಲಿಯರ್ ಮಾಡಿ ಅಂತ ಹೇಳಿ. ಧನ್ಯವಾದ ಹೇಮಾಕ್ಷಿ ದಾಸ್ ಶೆಟ್ಟಿ ಅವರಿಗೆ. ನೋಟ್ ಮಾಡ್ಕೊಂಡಿದ್ದಾರೆ ಮೇಡಮ್ ಈ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನಾವು ದುದ್ದಹೊಬ್ಳಿಂದ ಒಳಗೆರೆಹಳ್ಳಿ ಕೊಪ್ಪಲು. ಹೆಸರು ಸರ್, ನಮ್ದೊಂದು ಪಾಂಡು ಅಂತ ಹೇಳಿ. ಮಾತಾಡಿ ಪಾಂಡು ಅವರೇ. ನಮ್ಗೆ ಒಂದು ರೋಡಿಂದು ಬಹಳ ಸಮಸ್ಯೆ ಇದೆ ಸರ್. ಎಲ್ಲಿ? ಎರ್ಗೋ ಗೋಪನಹಳ್ಳಿ ಅಟ್ಯಾಚ್ ಆಗುತ್ತಲ್ಲ, ಆ ರೋಡಿಂದ ನಮ್ಗೆ 2 ಕಿಲೋಮೀಟರ್ ಆಗುತ್ತೆ. ನಮ್ಮೂರಿಗೆ ಸಂಪರ್ಕಕ್ಕೆ 2 ಕಡೆಯಿಂದ, ಒಳಗೆರೆಹಳ್ಳಿ ಕಡೆಯಿಂದ ಇದೆ, ಈ ಕಡೆ ಗೋಪನಹಳ್ಳಿ ಕಡೆಯಿಂದ 2 ರೋಡು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅಂದ್ರೆ ಏನಾಗಿದೆ? ಗುಂಡಿ ಬಿದ್ದಿದೆ ಮೇಡಮ್. ಯಾವ ರಸ್ತೆ ಅದು? ಏನು ಗ್ರಾಮ ಪಂಚಾಯತಿ ರಸ್ತೆನಾ? ಯಾವ್ದು? ಗ್ರಾಮ ಪಂಚಾಯತಿ ರಸ್ತೆನೆ, ಎರಡು ಗ್ರಾಮ ಪಂಚಾಯತಿ ಸೇರುತ್ತೆ. ದಯವಿಟ್ಟು ಮತ್ತೆ ಕುಡಿಯೋ ನೀರು ಜಲಜೀವನ ಇದು ಮಾಡಿದ್ದಾರೆ, ಅದು ನೀರು ಬರ್ತಾ ಇಲ್ಲ ನಮ್ಮೂರಿಗೆ. ಅದೊಂದು ದಯವಿಟ್ಟು ಅದೊಂದು ಮಾಡ್ಕೊಡ್ಬೇಕು. ಖಂಡಿತ ನೋಟ್ ಮಾಡಿದ್ದೀನಿ, ಜಿಲ್ಲಾ ಪಂಚಾಯತ್ ಸಿವ್ರಿಗೂ ಹೇಳ್ತಾನೆ. ಧನ್ಯವಾದ ಪಾಂಡು ಅವ್ರಿಗೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಮಾತನಾಡಿ. ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಗೆ ಹೋಗುವ ಮುನ್ನ ನಾವು ಹಲೋ ಆಕಾಶವಾಣಿ ಜಿಲ್ಲಾಧಿಕಾರಿಗಳ ನೇರ ಸಂವಾದ ನಮ್ಮ ಜನಸಾಮಾನ್ಯರೊಂದಿಗೆ ನಡೀತಾ ಇದೆ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ದೂರವಾಣಿ ಸಂಖ್ಯೆಗಳು 244-289, ಮತ್ತೊಂದು ಸಂಖ್ಯೆ 245-258, STD ಕೋಡ್ ಸಂಖ್ಯೆ 08172. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಮಾತನಾಡಿ. ಸರ್ ನಮಸ್ತೆ, ನನ್ನ ಹೆಸರು ಶೀಲಾ ನಯನೇಂದ್ರ ಅಂತ, ಆಲೂರು ತಾಲೂಕು ಅಂಚೂರು. ಮಾತಾಡಿ ಶೀಲಾ ಅವರು. ಸರ್, ನಾನು ರಾಯರ್ಕೊಪ್ಪಲ್ ಸರ್, ಆಲೂರು ತಾಲೂಕು KPS ರಾಯರ್ಕೊಪ್ಪಲಲ್ಲಿ ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಮ್ದು ಶಾಲೆ 76 ವರ್ಷ ಇತಿಹಾಸ ಇರ್ತಕ್ಕಂಥ ಹಳೆಯ ಶಾಲೆ ಸರ್. ಅಲ್ಲಿ ರಾಯರ್ಕೊಪ್ಪಲಲ್ಲಿ ಸರ್ ಆಸ್ಪತ್ರೆ, ಪಂಚಾಯತಿ ಮತ್ತೆ ದನಿಂದ ಆಸ್ಪತ್ರೆ, ಶಾಲೆ, ಕಾಲೇಜು ಎಲ್ಲ ಇದೆ ಸರ್. ಪೋಸ್ಟ್ ಆಫೀಸ್ ಇದೆ. ಆದ್ರೆ ಮಗ್ಗೆಗೆ ಬರ್ತಕ್ಕಂಥ ಬಸ್ಸು ರಾಯರ್ಕೊಪ್ಪಲಿಗೆ 1.5 ಕಿಲೋಮೀಟರ್ ಅಷ್ಟೇ ದೂರ ಇದೆ ಸರ್. ಅದು ಕೆಲವೊಂದು ಮಾತ್ರ, ಕೆಂಚಮ್ಮ ದೇವಸ್ಥಾನ, ಕಲ್ಲಾರ, ಈ ತರದ ಬಸ್ ಮಾತ್ರ, ಆ ಕಡೆ ರೂಟ್ ಹೋಗಂತ ಬಸ್ ಮಾತ್ರ ರಾಯರ್ಕೊಪ್ಪಲಿಗೆ ಬರ್ತವೆ ಸರ್. ಇಲ್ಲ ಬೇರೆ ಬಸ್ಗಳೆಲ್ಲ ಮಗ್ಗೆಯಿಂದನೇ ತಿರುಗಿಸ್ಕೊಂಡು ವಾಪಸ್ ಬರ್ತವೆ. ಕಾಲೇಜು ಅಲ್ಲಿ ಇದೆ, ಶಾಲೆಗಳಿಗೆ ಏನ್ ಮಾಡ್ಕೊಂಡಿದ್ದಾರೆ, ಖಾಸಗಿ ವಾಹನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಸಮಸ್ಯೆ ಇಲ್ಲ. ಓಕೆ, ಶೀಲಾ ಏನು ಕೇಳ್ತಿದ್ದಾರೆ, ನಮಗೆ KSRTC ಬಸ್ ಹೆಚ್ಚಿನದಾಗಿ ಅಂದ್ರೆ ರಾಯರ್ಕೊಪ್ಪಲವರೆಗೂ ಬರಬೇಕು. ಹೆಚ್ಚಿನ ಯಾವ ಟೈಮಲ್ಲಿ ಶೀಲಾ? ಬೆಳಗ್ಗೆ ಮಾರ್ನಿಂಗ್ ಅಂತ ತುಂಬಾ ಅನಾನುಕೂಲ ಆಗ್ತದೆ. ಯಾವ ಸಮಯದಲ್ಲಿ ಇರ್ಬೇಕಮ್ಮ? ಮಾರ್ನಿಂಗ್ ಕಾಲೇಜ್ ಬೆಳಿಗ್ಗೆ 9:30 ಅಷ್ಟೊತ್ತಿಗೆ ಅಲ್ಲಿ ಸ್ಕೂಲ್ ಹತ್ರ ಇರ್ಬೇಕು ಮೇಡಮ್. ಟೀಚರ್ಸ್ ಎಲ್ಲ ನಾವು 40 ಜನ ಟೀಚರ್ಸ್ ಇದೀವಿ. ಅಲ್ಲ ಕೇಳಮ್ಮ, ನಿಮಗೆ ಯಾವ ಟೈಮಲ್ಲಿ ಬಸ್ಗಳು ಬೇಕಿದೆ ಅದು ಹೇಳ್ಬಿಡಿ, ನಾನು KSRTC DC ಅವ್ರಿಗೆ ಹೇಳ್ತೇನೆ. ಬೆಳಿಗ್ಗೆ ಮೇಡಮ್, ಬೆಳಿಗ್ಗೆ ಬರ್ತಕ್ಕಂಥ ಬಸ್ಸು ರಾಯರ್ಕೊಪ್ಪಲ್ಗೆ ಮಗ್ಗೆಗೆ ತಿರುಗಿಸ್ಕೊತಾ ಇದಾವೆ. ಮಾದಿಹಳ್ಳಿ ಮತ್ತೆ ಮಗ್ಗೆಗೆ, ಮತ್ತೆ ಸಂಜೆಗೆ ಬೇಕು ಅಲ್ಲ, ಮತ್ತೆ ರಿಟರ್ನ್ ಆಗ್ಲಿಕ್ಕೆ ಮಧ್ಯಾಹ್ನ 3 ಗಂಟೆಗೆ MG ಬಸ್ ಅಂತ ಬರುತ್ತೆ ಮೇಡಮ್. ಅದು ಮಗ್ಗೆಯಿಂದ ಟರ್ನ್ ಆಗ್ಬಿಡುತ್ತೆ. ಅದು ರಾಯರ್ಕೊಪ್ಪಲಿಗೆ 3:30 ಬಂದ್ರೆ ನಾ ಕಾಲೇಜ್ ಟೈಮಿಂಗ್ಸ್ ಗೆ ಸ್ಟೂಡೆಂಟ್ಸ್ ಹೋಗೋದಕ್ಕೆಲ್ಲ ತುಂಬಾ ಅನುಕೂಲ ಆಗುತ್ತೆ ಮೇಡಮ್. ಆಯ್ತು ಶೀಲಾ ಅವರೇ, ನೋಟ್ ಮಾಡ್ಕೊಂಡಿದ್ದಾರೆ ಮೇಡಮ್, ಸೂಚನೆಯನ್ನ ಕೊಡ್ತಾರೆ KSRTC ಅವ್ರಿಗೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಕರೆ ತುಂಡಾಯ್ತು. ಮೇಡಮ್ ಹಲೋ. ನಮಸ್ತೆ. ಮಾತನಾಡಿ. ನಮಸ್ಕಾರ. ನಮಸ್ತೆ. ರೇಡಿಯೋಯಿಂದ ದೂರ ಬನ್ನಿ ದಯವಿಟ್ಟು. ಹೌದು ಸರ್. ಜಲಜೀವ ಮಿಷನ್ ಅಸಿಗೆ ತಾಲೂಕು ಕರಗುಂದ ಶಿವಲಿಂಗಪ್ಪ ಅಂತ. ನಮಗೆ ನೀರು ಬರ್ತಾ ಸರ್, ಪಕ್ಕ ಅಸಿಗೆ ತಾಲೂಕು ದೊಡ್ಡನಹಳ್ಳಿಗೆ ಬರ್ತಾ ಇದೆ, ಯಾದಪುರ ಎಲ್ಲ ಬರ್ತಾ ಇದೆ. ನೀವು ರೇಡಿಯೋಯಿಂದ ದೂರ ಬರಬೇಕು ಶಿವಲಿಂಗಪ್ಪ ಅವರೇ. ಪ್ರತಿಧ್ವನಿ ಕೇಳುತ್ತೆ, ಸರಿಯಾಗಿ ಕೇಳೋದಿಲ್ಲ ನೀವು ಮಾತಾಡೋ ಅಂಥದ್ದು. ಆಯ್ತು, ಹೊರಗೆ ಬಂದ್ಬಿಟ್ಟು. ಮಾತಾಡಿ. ಕರಗುಂದ ಅಲ್ಲ ನಿಮ್ದು?
ಕರಗುಂದ ಸರ್. ಕರ್ಗುಂದ. ಈಗ ನಿಮ್ಗೆ ಏನು ನೀರಿನ ವ್ಯವಸ್ಥೆ ಇಲ್ಲ ಅಂತನಾ? ಜಲಜೀವ ಮಿಷನ್ ಬರ್ತಾ ಇಲ್ಲ ಸರ್. ಕುಡಿಯೋ ನೀರಿಗೂ ನಾನು ಗ್ರಾಮ ಪಂಚಾಯತಿ ನೀರು ಸ್ವಲ್ಪ ಕಮ್ಮಿ ಸರ್. ಬೋರಲ್ಲಿ ನೀರಿಲ್ಲ, 2 ದಿವಸದಲ್ಲಿ ಬಿಡ್ತಾರೆ. ಇವೊಂದು ಸ್ವಲ್ಪ ಪಕ್ಕ ಹತ್ತಿರ ತಾಲೂಕು ಶಿವಲಿಂಗೇಗೌಡರು ಕಾನ್ಸ್ಟಿಟ್ಯೂನ್ಸಿ ಬರ್ತಾ ಇದೆ. ಇಲ್ಲಿ ಸುರೇಶ್ ಉಳ್ಳಳ್ಳಿ ಆ ಕಾನ್ಸ್ಟಿಟ್ಯೂನ್ಸಿ ಬರ್ತಾ ಇದೆ ಲಾಸ್ಟ್ ಬಾರ್ಡ್ರು. ಕರ್ಗುಂದಕ್ಕೆ ನೀರಿನ ವ್ಯವಸ್ಥೆ ಗೊತ್ತಾಯ್ತು, ನೋಟ್ ಮಾಡ್ಕೊಂಡಿದ್ದೀನಿ. ಅವರು ಐ ಆಮ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ಕುಡಿಯೋ ನೀರಿಂದು ಪ್ರಯಾರಿಟಿ. ನೋಡಿ, ಯಾವುದೇ ಗ್ರಾಮಗಳಿಗಾಗಲಿ ಅಥವಾ ಜನವಸತಿಗಳಿಗಾಗಲಿ ಕುಡಿಯೋ ನೀರಿನ ಸಮಸ್ಯೆ ಇರಬಾರ್ದು. ಒಂದೇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಂದರೆ ಖಂಡಿತ ಅವರು ಕ್ರಮ ವಹಿಸಬೇಕು. ಇನ್ನು ನಗರ ಪ್ರದೇಶದಲ್ಲಿ ಬಂದರೆ ಇವರು ನಗರ ULB ಅಧಿಕಾರಿಗಳು ವಹಿಸಬೇಕು. ಇದನ್ನ ನೋಟ್ ಮಾಡ್ಕೊಂಡಿದ್ದಾವೆ. ಅವರು ಏನು ಹೇಳ್ತಾರೆ, ಕಮ್ಮಿ ನೀರು ಬರ್ತದೆ, ಬೋರ್ವೆಲ್ಲಿಂದ ನೀರಷ್ಟೇ ಕೊಡ್ತಾರೆ. ಆಮೇಲೆ ಬಾರ್ಡರ್ ಕೆಲವು ಕಡೆ ದೊಡ್ಡನಹಳ್ಳಿಗೆ ಬರ್ತಾ ಇದೆ, ಇಲ್ಲಿ ಬರ್ತಾ ಇಲ್ಲ ಕರಗುಂದಾಗೆ ಅಂತ ಅವರು ಹೇಳ್ತಾ ಇರೋದು. ನೋಟ್ ಮಾಡಿದ್ದೇನೆ. ಡೆಫಿನೆಟ್ಲಿ ನಾವು ಅವ್ರಿಗೆ ಹೇಳ್ತೇವೆ. ಶಿವಲಿಂಗಪ್ಪ ಅವರೇ, ಧನ್ಯವಾದ. ನಿಮ್ಮ ಸಮಸ್ಯೆಯನ್ನು ಅವರು ನೋಟ್ ಮಾಡ್ಕೊಂಡಿದ್ದಾರೆ. ಮುಂದಿನ ಕರೆಗೆ ಹೋಗ್ತೇವೆ. ನಮಸ್ತೆ. ಮಾತನಾಡಿ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ನಾಗರಾಜ್ ಶ್ರವಣಬೆಳಗೊಳ ಮರ್ಶೆಟ್ಟಹಳ್ಳಿ ಮೇಡಮ್. ಮಾತಾಡಿ ನಾಗರಾಜ್. ಅವರೇ ನಮಸ್ಕಾರ ಮೇಡಮ್. 2 ಪ್ರಶ್ನೆ. ಒಂದು, ನಮ್ಮೂರಿನ ಕೆರೆಯಲ್ಲಿ ತುಂಬಾ ಮಣ್ಣನ್ನು ತೆಗೆದು ಗುಂಡಿ ಎಲ್ಲ ಮಾಡಿದ್ದಾರೆ. ರೋಡ್ ಎಲ್ಲ ಹಾಳಾಗೋಗಿದೆ. ಒಂದು 15 ದಿವಸದಿಂದ ತೆಗೆದಿದ್ರೆ ರೋಡ್ ಎಲ್ಲ ರಸ್ತೆ ಹಾಳಾಗೋಗಿದೆ. ಮೊದಲು ಗುಂಡಿ ತೆಗೆದಿದ್ರು, ಅದರಲ್ಲಿ ಗುಂಡಿ ನೀರ್ ತುಂಬ್ಕೊಂಡ್ಬಿಟ್ಟಾಗ ಜನಗಳು ದನಕರ ನೀರ್ ಕುಡ್ಸಕ್ ಹೋದಾಗ ಅಲ್ಲೆಲ್ಲ ಅದೇ ತರ ನಮ್ಮ ಮಿಸಸ್ ಅಲ್ಲಿ ಗುಂಡಿ ಅಂದ್ರೆ ಹೂಳೆತ್ತಿದ್ರಾ? ಹೂಳೆತ್ತಿರೋದಿಲ್ಲ, ಪ್ರೈವೇಟ್ ಆಗಿ ಎಲ್ಲ ವ್ಯಕ್ತಿಗಳು ದುಡ್ಡು ಇಸ್ಕೊಂಡು ಅದನ್ನೆಲ್ಲ ಇದ್ ಮಾಡಿದ್ದಾರೆ. ಏನಾಯ್ತು ತಮ್ಮ ಮಿಸಸ್ಗೆ? ಸರ್, ಅವರು ತೀರ್ಕೊಂಡ್ರು ಅಲ್ಲೇ 15 ವರ್ಷ ಆಯ್ತು. ಅದೇ ತರ ಗುಂಡಿ. ಓಕೆ. ಅನಧಿಕೃತವಾಗಿ ಮಣ್ಣನ್ನು ತೆಗಿತಾ ಇದ್ದಾರೆ ಅಂತ ಹೇಳಿ ಮೇಡಮ್. ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿ ಮರಿಶೆಟ್ಟಿಹಳ್ಳಿ. ಆತರ ತುಂಬಾ ಅನಾಹುತಗಳು ನಡೀತಲೇ ಇದಾವೆ. ಅದರಿಂದ ಎಷ್ಟೋ ಜನ ನಾನು ಕಾಪಾಡಿದೀನಿ ಅಲ್ಲಿ. ಅಂದ್ರೆ ನಮ್ಮ ಮಿಸಸ್ ಅದೇ ತರ ಆಗೋಯ್ತಲ್ಲಿ. ನಾಗರಾಜು, ನಿಮ್ಮ ಸಮಸ್ಯೆನ ಮೇಡಮ್ ನೋಟ್ ಮಾಡ್ಕೊಂಡಿದ್ದಾರೆ. ನಾಗರಾಜು ಅವರು ನೋವು ನಮ್ಗೆ ಅರ್ಥ ಆಗ್ತದೆ. ನೋಡಿ, ಅವರ ಕುಟುಂಬದಲ್ಲಿ ಏನು ಆ ಥರ ಘಟನೆ ನಡೀತು, ಇನ್ನೊಬ್ಬರ ಕುಟುಂಬದಲ್ಲೂ ಅದು ಆಗಬಾರ್ದು. ಯಾಕಂದ್ರೆ ಮಕ್ಳು ಏನ್ ಮಾಡ್ತಾರೆ, ಆಟ ಆಡುವಾಗ ಕೆರೆ ಕೊಳ್ಳ ನೋಡಿದ ತಕ್ಷಣ, ನೀರು ಅಂದ ತಕ್ಷಣ ಅಲ್ಲಿ ಜಂಪ್ ಮಾಡಿಬಿಡ್ತಾರೆ. ಈ ತರ ಡೀಪ್ ಗುಂಡಿಗಳು ಅದೆಲ್ಲ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಇಲ್ಲ, ಈಗ ನಾವು ಹೂಳೆತ್ತದು ಅಂತ ಹೇಳಿ ಅಲ್ಲಿ ನಾವು ಮಣ್ಣನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ ಕ್ಲಿಯರ್ ಮಾಡಿಸಿ ಶಿಫ್ಟ್ ಮಾಡಿಸೋದು, ಅಫಿಷಿಯಲಿ ಮಾಡೋದು ಎರಡನೇದು. ಇವರು ಕೆರೆ ಎಲ್ಲೋ ಇರ್ತದೆ, ಇವರು ಎಲ್ಲೋ ಗುಂಡಿಗಳಲ್ಲಿ ಗುಂಡಿ ಮಾಡಿ ಡೀಪ್ ಡಿಗ್ ಮಾಡಿಬಿಡ್ತಾರೆ. ಸೊ ಇದು ಒಂದು ರೀತಿ ಮಣ್ಣನ್ನು ಎತ್ತಲಿಕ್ಕೆ, ಮೊರೆಮ್ ಅಂತೀವಿ ನಾವು, ಆ ಮಣ್ಣು ಇದನ್ನು ಎತ್ತಲಿಕ್ಕೆ ಹಾಗೆ ಮಾಡ್ತಾರೆ. ಖಂಡಿತ ನಾನು ತಹಸೀಲ್ದಾರ್ ಅವ್ರಿಗೂ ತಿಳಿಸ್ತೀನಿ, ಮತ್ತು ಗ್ರಾಮ ಪಂಚಾಯತಿ ಅವ್ರಿಗೂ ಹೇಳ್ತೇನೆ. ಬಟ್ ನಾಗರಾಜ್ ಅವರ ಕಳಕಳಿ ನಮಗೆ ಅರ್ಥ ಆಗ್ತದೆ. ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋದು ಅವರ ಉದ್ದೇಶ ಇದೆ. ಇದರಿಂದಾಗಿ ರಸ್ತೆಗಳು, ಈಗ ಟ್ರಕ್ ಓಡಾಡ್ತವೆ, ಆ ಮಣ್ಣೆತ್ತೋದು ಅದೇ ಕೆಲಸ, ರಸ್ತೆಗಳು ಅದರಿಂದ ಹಾಳಾಗಿದೆ ಅನ್ನೋದು ಅವರ ಇದು ಇದೆ. ನೋಟ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಸಮಸ್ಯೆಯನ್ನು ನೋಟ್ ಮಾಡ್ಕೊಂಡಿದ್ದಾರೆ ನಾಗರಾಜ್ ಅವರೇ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಹೇಳಿ, ಮಾತನಾಡಿ ಅಮ್ಮ. ನನ್ನ ಹೆಸರು ವೀಣಾ ತಣ್ಣೀರಲ್ಲ. ಮಾತಾಡಿ ವೀಣಾ ಅವ್ರೆ. ಮೇಡಮ್ ನಮಸ್ತೆ. ನಮಸ್ತೆ ವೀಣಾ. ಇದು ಮೊದಲೇ ಒಂದ್ಸರಿ ಮಾಡಿದ್ರಿ ಅಲ್ಲ, ವೀಣಾ ತಣ್ಣೀರಲ್ಲ? ಹೌದು ಮೇಡಮ್. ಇಲ್ಲ, ಆಯುರ್ವೇದಿಕ್ ಪಕ್ಕ ಹಳ್ಳ ಇದೆ, ಎಡದ ಕಡೆಯಿಂದ ತಣ್ಣೀರಳದಿಂದ ಹೋಗ್ತಾ ಎಡದ ಕಡೆ ತುಂಬಾ ಹಳ್ಳದಲ್ಲಿ ಕಸ ಎಲ್ಲ ಹಾಕ್ತಾರೆ ಮೇಡಮ್. ಹೋಗಕ್ಕೂ ಆಗಲ್ಲ, ಬರಕ್ಕೂ ಆಗಲ್ಲ, ಅಷ್ಟು ಸ್ಮೆಲ್ ಇದೆ ಅಂದ್ರೆ ತುಂಬಾ ಕೆಟ್ಟ ವಾಸನೆ ಬರ್ತಾ ಇದೆ. ಮೆಸ್ ಹಾಕಿದ್ದಾರೆ ಮೇಡಮ್, ಹೈಟ್ ಆಗಿ ಜಾಲರಿ ಎಲ್ಲ ಹಾಕಿದ್ದಾರೆ. ಆದ್ರೆ ಅದು ಕೆಲಸ ಕೆಳಗಡೆಯಿಂದ ಎಲ್ಲ ಕಸ ಸುರಿದು ಹಳ್ಳ ಎಲ್ಲ ಮುಚ್ಕೊಂತ ಇದೆ. ವಿಪರೀತ ಸೊಳ್ಳೆ ವಾಸನೆ ತಡಿಯಕ್ಕೆ ಆಗಲ್ಲ ಮೇಡಮ್. ಇದು ನಮ್ಮೊಬ್ರಿಗೆ ಅಂತ ಅಲ್ಲ ಮೇಡಮ್, ಯಾರೊಬ್ರು ಹೋದ್ರು ಲೆಫ್ಟ್ ಅಲ್ಲಿ ಅಷ್ಟು ಗಲೀಜ್ ಇದೆ, ತುಂಬಾ ಸ್ಮೆಲ್ ಬರ್ತಾ ಇದೆ. ವೀಣಾ, ನಾನು ಏನು ಮೊದಲೆಲ್ಲ ನಾವು ಒಂದು ಬಿಗಿನಿಂಗ್ ಅಲ್ಲಿ ಅರ್ಲಿ ಮಾರ್ನಿಂಗ್ ವಾಕ್ ಎಲ್ಲ ತಗೊಳ್ತಾ ಇದ್ದೆ. ಸೊ ಮೊದಲನೇ ಸರಿ ಹೋದಾಗ ಅದು ಅವರು ವೀಣಾ ಹೇಳಿದ್ದು ನಿಜ. ನಾವು ಆಯುರ್ವೇದಿಕ್ ಕಾಲೇಜ್ ಅದು ತಣ್ಣೀರಹಳ್ಳ ಪಾಸ್ ಆಗುತ್ತಲ್ಲ, ಅದು ಎರಡೂ ಕಡೆಗೆ ಒಂದು ಕಸದ ರಾಶಿಗಳು, ಅದು ಚೀಲಗಳು, ಮತ್ತೆ ಅಲ್ಲಿ ಮೇನ್ ರೋಡಿಗೂ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನಾವು ಏನು ಹೇಳಿದ್ವಿ, ಕಾರ್ಪೊರೇಷನ್ ಅವ್ರಿಗೆ ಸ್ವಲ್ಪ ಮೆಶ್ ಎಲ್ಲ ಹಾಕ್ಬಿಡಿ, ಯಾರು ಬಂದು, ಯಾಕಂದರೆ ಯಾರು ಇಲ್ದಾಗ ಕತ್ಲಲ್ಲಿ ಬಂದು ಎಸ್ದು ಹೋಗ್ಬಿಡ್ತಾರೆ. ಇದು ಒಂದು ನಮ್ಮ ಜನಗಳ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಕ್ಷಮಿಸಬೇಕು, ನಾನು ಒಂದು ಸ್ವಲ್ಪ ಕಠಿಣವಾಗಿ ಮಾತಾಡಬೇಕಾಗ್ತದೆ. ಯಾಕೆ ನಮ್ಮ ಜನಗಳಿಗೆ ನಾನಿಲ್ಲಿ ಕಸ ಹಾಕಿದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ ಅನ್ನೋದು ಗೊತ್ತಾಗಲ್ಲ. ಮತ್ತೆ ಇವರು ಎಲ್ಲ ಮಾಡ್ತಾ ಇರೋದು ಎಲ್ಲ ಓದಿರೋ ವಿದ್ಯಾವಂತ ಇರ್ತಾರೋ, ಯಾರು ಅವಿದ್ಯಾವಂತರು ಯಾರು ಮಾಡೋಲ್ಲ ಈ ಕೆಲಸವನ್ನ. ಎಲ್ಲ ತಿಳಿದಂಥವ್ರು ಮತ್ತೆ ತುಂಬಾ ಚೆನ್ನಾಗಿ ಸಮಾಜದ ಬಗ್ಗೆ ಮತ್ತೆ ಇತರ ಬಗ್ಗೆ ಕಳಕಳಿಯಿಂದ ಮಾತಾಡೋರು ಅಂತ ಜನಗಳೇ ಅಲ್ಲಿ ಬಂದ್ಬಿಟ್ಟು ಕತ್ಲಲ್ಲಿ ಎಸೆದು ಹೋಗ್ಬಿಡೋದು, ಡಂಪ್ ಮಾಡಿಬಿಡೋದು.
ಅರೆ ನಮ್ಮ ಕಾರ್ಪೊರೇಷನ್ ಬಂಡಿಗಳು ಬಂದಾಗ ಕೊಡಿ ಅವ್ರ ಕೈಯಲ್ಲಿ, ಆಯಿತಾ? ಅವರು ಟೈಮ್ ನೋಡಿಕೊಂಡು ಕೊಡಿ, ನೆಪಗಳು ಹೇಳಬೇಡಿ. ಇಲ್ಲ ನಾನು ಸಮಯ ಸಾರಿ ಅವರು ಬೇರೆ ಸಮಯದಲ್ಲಿ ಬರ್ತಾರೆ, ನಾನು ಆ ಸಮಯದಲ್ಲಿ ಮನೆಯಲ್ಲಿ ಇರೋದಿಲ್ಲ, ಇವೆಲ್ಲ ಅಲ್ಲ. ನಾವು ಅಧಿಕಾರಿಗಳು ಅಥವಾ ಇನ್ನೊಂದು ಟೀಮ್ ಎಷ್ಟು ಕೆಲಸ ಮಾಡುತ್ತೋ ಅದಕ್ಕೆ 10ರಷ್ಟು ಜವಾಬ್ದಾರಿ ನಾಗರಿಕರದು ಇರ್ತದೆ. ಇದು ಏನಾಗ್ತದೆ, ನಮ್ಮಲ್ಲಿ ಗ್ಯಾಪ್ ಜಾಸ್ತಿ. ಎಲ್ಲನೂ ಅಧಿಕಾರಿಗಳೇ ಮಾಡಲಿ, ಕಸನ ಅಲ್ಲಿ ಒಂದು ಪೇಪರ್ ಕವರ್ ಬಿದ್ದರೆ ಅವರು ಎತ್ತಾಕ್ಲಿ, ನಾನು ಯಾಕೆ ಎತ್ತಾಕಬೇಕು? ಅದು ಬಿಡಿ, ತಗೊಂಡೋಗಿ ಕಸವನ್ನೆಲ್ಲ ತೆಗೆದು ಅಲ್ಲಿ ಒಳಗೆ ಹರಿಯುವ ತಣ್ಣೀರಲ್ಲ. ಇಟ್ ಈಸ್ ಏನು ಅಂದರೆ ನಮ್ಮ ಇದಿದೆಯಲ್ಲ, ಹುಣಿಸಿನ ಕೆರೆ ಇದೆಯಲ್ಲ, ಅಲ್ಲಿಂದ ನೀರು ಕೋಡಿ ತುಂಬಿಕೊಂಡು ಈ ಕಡೆ ಬಂದು ಅಲ್ಲಿಂದನೂ ನೀರು ಬರ್ತದೆ. ಎಷ್ಟು ಚೆನ್ನಾಗಿದೆ ಹಳ್ಳ ಅಂದರೆ ಹಿಂದಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿರಬಹುದು. ಅದೊಂಥರ ವ್ಯಾಲಿ ಥರ ಇದೆ. ನಾನು ಐ ಜಸ್ಟ್ ಇನ್ಸ್ಪೆಕ್ಟೆಡ್. ಎಲ್ಲ ತಂದು ಅಲ್ಲಿ ಕಸ ಹಾಕ್ತಾರೆ. ಸೊ 1 ದಿನ ತಡಿಬಹುದು, 2 ದಿನ ತಡಿಬಹುದು. ಒಂದು ಮೆಶ್ ಹಾಕ್ಸ್ಬೋದು. ನಾವು ಏನು ಮಾಡಿದ್ವಿ, ಇಮಿಡಿಯೇಟಾಗಿ ಮೆಶ್ ಹಾಕ್ಸ್ತೀವಿ. ಇವ್ರೇನು ಹೇಳ್ತಾ ಇದ್ದಾರೆ ವೀಣಾ, ತುಂಬ ಎತ್ತರವಾಗಿ. ಅವ್ರು ಹೇಳಿದ್ರು ಮೇಡಮ್ ಸಣ್ಣದಾಗಿ ಹಾಕಿದ್ರೆ ಎತ್ತಿ ಹೆಸೆದು ಬಿಡ್ತಾರೆ. ಸೊ ದೆನ್ ಐ ಸೈಡ್ ಓಕೆ, ಒಂದು 9 feet ಹಾಕಪ್ಪ ಅಂತ ಹೇಳಿ. ಸೊ 2 ಕಡೆಗೆ ಹಾಕ್ಸಿದ್ದೀವಿ. ಈಗ ಇಲ್ಲಿ ಬಿಟ್ಬಿಟ್ಟು ಬೇರೆ ಕಡೆಗೆ ಹಾಕಿದ್ರೆ ನಾವು ವಿ ಕ್ಯಾನಾಟ್ ಪುಟ್ ಆಲ್ ಅಲಾಂಗ್ ಎಲ್ಲ ಕಡೆ ಹಾಕಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇದು ಜನರ ನಾಗರಿಕರ ಒಂದು ಕರ್ತವ್ಯ. ದಯವಿಟ್ಟು ನಾನು ಅವ್ರಿಗೆ ಕೋರ್ತೀನಿ, ಎಲ್ಲಂದ್ರಲ್ಲೇ ಕಸ ಹಾಕಬೇಡಿ. ಎಲ್ಲ ನಾನು ಈಗ ಮೊನ್ನೆ ನಾವು ಸಿಟಿ ರೌಂಡ್ಸ್ ಹೋಗ್ತೇವೆ. ಅರೆ ಅಂಗಡಿಗಳಲ್ಲಿ ಮುಂದೆ ಎಷ್ಟೊಂದು ಕಸ ಬಿದ್ದಿರ್ತದೆ, ಅವರ ಅಂಗಳದೆಲ್ಲ ನೀಟ್ ಮಾಡ್ಕೋತಾರೆ, ಅದು ಬೇರೆ ಅಂಗಳಕ್ಕೆ ಹೋಗ್ತದೆ. ಅಥವಾ ಚರಂಡಿ ಇರ್ತದೆ, ಆ ಚರಂಡಿಗೆಲ್ಲ ಕಸವನ್ನ ತಳ್ಳಿಬಿಡ್ತಾರೆ. ಆಬ್ವಿಯಸ್ಲಿ ಮತ್ತೆ ನೀವು ಪ್ಲಾಸ್ಟಿಕ್ ಎಲ್ಲ ಚರಂಡಿಗೆ ಹೋದ್ರೆ ಚರಂಡಿ ಮುಚ್ಚುತ್ತೆ ತಾನೆ, ಕಟ್ಟುತ್ತೆ ತಾನೆ, ತೊಂದರೆ ನಮಗೆ ತಾನೆ. ನಾವೇನು ಮಾಡಬೇಕು, ಅರೆ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂದರೆ ಆ ಕಸವನ್ನು ಎತ್ತು ಕರೆಕ್ಟಾಗಿ ಕಲೆಕ್ಟ್ ಮಾಡಿ ಇದನ್ನು ಹಾಕಬೇಕು. ಆಮೇಲೆ ನೀರು ಎಲ್ಲ ಹರಿತಿದೆ ಅಂದರೆ ಹೋಗಿ ಆಫ್ ಮಾಡಬೇಕು. ಯಾರು ಆ ಥರ ಬಿಡ್ತಾರೋ ಅವ್ರ ಹತ್ರ ಜಗಳ ಮಾಡಿರಿ, ಏನಂತೆ, ನಮ್ಮ ಕರ್ತವ್ಯ ತಾನೇ ನೀರು ಉಳಿಸೋದು. ಅದು ಹೋಗಿ ಇಲ್ಲಾಂದರೆ ಕೆಲವ್ರು ಹೋಗಿ ಕ್ಯಾಪೇ ಹಾಕಿಬಿಡ್ತಾರೆ. ಆಮೇಲೆ ಲೈಟ್ ಉರಿತಾ ಇದೆ, ಹೋಗಿ ಆಫ್ ಮಾಡಿ, ಆಫ್ ಮಾಡೋವರೆಗೂ ಹೋಗಬೇಡಿ, ನಿಂತ್ಕೊಳ್ಳಿ, ಆಫ್ ಮಾಡಿ ಅಂತ ಹೇಳಿ. ಅಂದರೆ ನಮ್ಮ ಒಂದು ಕರ್ತವ್ಯವನ್ನು ನಾವು ತುಂಬ ಅಸರ್ಟಿವ್ ಆಗಿ, ಅಂದರೆ ತುಂಬ ಗಂಭೀರವಾಗಿ ಮತ್ತು ಒತ್ತಡದಿಂದ ನಾವು ಮಾಡೋದಿಲ್ಲ. ಅಯ್ಯೋ ನೋಡಿ ನೀರು ಹರಿತಾ ಇದೆ, ಹೋಗ್ತವೆ, ಸುಮ್ಮನೆ ಅಯ್ಯೋ ಅಂತವೇ ಹೋಗ್ತವೆ. ಅಲ್ಲಿ ನೋಡಿ ದೀಪ ಹೊರಿತಿದೆ ಅಂತವೇ ಹೋಗ್ತವೆ. ಕೆಲವರು ಇಂಥವರು ನಮಗೆ ಫೋನ್ ಮಾಡಿ ಕಾಳಜಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಇನ್ನು ಕೆಲವರು ಎಷ್ಟು ಜನ ಕಣ್ಣು ಮುಚ್ಕೊಂಡು ಓಡಾಡ್ತಾ ಇರ್ತಾರೆ. ದಯವಿಟ್ಟು ಇದು ಆಗಬಾರ್ದು. ಕಸವನ್ನು ಖಂಡಿತ ಕೆರೆಗಳಿಗೆ ಆಗಲಿ ನೀರಿನ ಮೂಲಗಳಿಗಾಗಲಿ ಎಲ್ಲ ಏನೇನೋ ವೇಸ್ಟನ್ನು ತಂದು ಹಾಕಬೇಡಿ. ದಯವಿಟ್ಟು ಕಾರ್ಪೊರೇಷನ್ ಕೈಲಿ ಕೊಡಿ, ಇಲ್ಲ ULB ಕೈಲಿ ಕೊಡಿ. ಅವರು ULB ಅವರು ಕಲೆಕ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ, ನೆಪಗಳು ಹೇಳ್ಬೇಡಿ, ಅವ್ರನ್ನ ಹಿಡೀರಿ, ಕೇಳಿ. ನೋಡಿ, ಇದು ನಮ್ಮ ಕರ್ತವ್ಯ. ನಾನು ಎಲ್ಲಂದ್ರಲ್ಲೇ ಕಸ ಎಸೆಯಲ್ಲ, ನಾನು ನಿಮಗೆ ಕೊಡೋದು, ನೀವೇ ಕಲೆಕ್ಟ್ ಮಾಡ್ಕೊಬೇಕು. ಹೋಗಿ ಪಂಚಾಯತಿ ಮುಂದೆ ಕೊಟ್ಟು ಬನ್ನಿ, ಆಯ್ತಲ್ಲ, ನೀವು ಕಲೆಕ್ಟ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಮುಂದೆ ಹಿಟ್ಟು ಹೋಗ್ತವೆ ಅಂತ ಹೇಳಿ. ನೋಡಿ, ನಾನು ಒಂದು ಘಟನೆ ಹೇಳ್ತೇನೆ. ನಾವು ಒಂದು ತುಂಬ ಚಿಕ್ಕವರಿದ್ವಿ, ಒಂದು 8-10 ವರ್ಷದ ಒಳಗೆ ಇದ್ವಿ. ನಮ್ಮ ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಅವಾಗ ಬೋರ್ವೆಲ್ಸ್ ಇರ್ತಾ ಇತ್ತು, ಹ್ಯಾಂಡ್ ಪಂಪ್ಸ್. ಅಲ್ಲಿ ನಮ್ಮ ಕಸಿನ್ ಸಿಸ್ಟರ್ಸ್ ಅವರೆಲ್ಲ ಕೊಡದಲ್ಲಿ ತೊಗೊಂಡು ಬೋರ್ವೆಲಲ್ಲಿ ನೀರು ತುಂಬ್ಕೊಳ್ತಾ ಇದ್ರು, ಹಿಂಗೆ ಹ್ಯಾಂಡ್ ಪಂಪಲ್ಲಿ. ಒಬ್ಬರು ಬಂದರು, ಮಿಡ್ಲ್ ಏಜ್ ಮ್ಯಾನ್, ತುಂಬ ಚೆನ್ನಾಗೇ ಇದ್ದರು, ಎಲ್ಲ ತುಂಬ ಒಳ್ಳೆ ಸ್ಥಿತಿವಂತರು. ಬಂದು ಒಂದು ಪರಕೆ ತೊಗೊಂಡು ಬಂದುಬಿಟ್ಟು ಆ ಬೋರ್ವೆಲ್ ತುಂಬ ಎಲ್ಲ ಕಸ ಹೊಡೆಯೋಕ್ಕೆ ಶುರು ಮಾಡಿದ್ರು. ಕ್ಲೀನ್ ಎಲ್ಲ ಮಾಡಿ ಅಲ್ಲೆಲ್ಲ ಗಲೀಜಿರ್ತದೆ. ನಾವು ಪುಟ್ಟ ಮಕ್ಕಳೆಲ್ಲ ನೋಡ್ತಾ ಇದ್ದೆ. ಅರೆ ಆಮೇಲೆ ಕೇಳಿದೆ, ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ, ಯಾರೋ ಬಂದುಬಿಟ್ಟು ಇದು ಸುತ್ತ ಬೋರ್ವೆಲ್ ಪಂಪ್ ಸುತ್ತ ಇರ್ತಕ್ಕಂಥ ಎಲ್ಲ ಕಸನೆಲ್ಲ ತೆಗೆದಾಕ್ತಿದ್ದಾನೆ, ಆ ನೀರು ಹರಿಲಿಕ್ಕೆ ಮಾಡ್ತಾ ಇದ್ದಾನೆ. ಆವಾಗ ಅವ್ರು ಹೇಳಿದ್ರು, ಅವನದೊಂದು ಶಾಪ್ ಇದೆ, ದೊಡ್ಡ ಅಂಗಡಿ, ಹಳ್ಳಿಯಲ್ಲಿ ಒಳ್ಳೆ ಸ್ಥಿತಿವಂತ, ಯಾಕಿದು ಮಾಡ್ತಿದ್ದೀರಂದರೆ, ನಮ್ಮ ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ, ಸ್ವಚ್ಛವಾಗಿ ಇಟ್ಕೊಳ್ಬೇಕು, ನೀರು ನಿಂತ್ಕೊಳ್ಬಾರ್ದು, ನೀರು ನಿಂತ್ಕೊಂಡ್ರೆ ಸೊಳ್ಳೆ ಬರ್ತದೆ. ನಾನು ಹೇಳಿ ನೋಡಿದೆ, ಅವ್ರು ಕೇಳಲ್ಲ. ನಾನೇ ದಿನ ಬಂದ್ಬಿಟ್ಟು ಒಂದು ಅರ್ಧ ಗಂಟೆ ಮಾಡಿ ಹೋಗ್ಬಿಡ್ತೇನೆ ರೀ. ಅದು ನನಗೆ ಹೆಂಗೆ ನನ್ನ ಮನಸ್ಸಲ್ಲಿ ಪರಿಣಾಮ ಬೀರ್ತು ಅಂದರೆ, ನಾವೆಲ್ಲರೂ ಮಾತಾಡ್ತೇವೆ, ಎಷ್ಟೋ ಜನ ಹೇಳ್ದಲ್ಲೇ ಮಾಡ್ತಾ ಹೋಗ್ತಾ ಇರ್ತಾರೆ. ಅದಕ್ಕೆ ಎಂದರೋ ಮಹಾನುಭಾವಲು ಅಂತೀವಿ ನಾವು. ಎಷ್ಟು ಒಳ್ಳೆ ಜನ ಇರ್ತಾರೆ. ನಾವು ಬರೀ ಕೆಟ್ಟವ್ರ ಬಗ್ಗೆ ಮಾತಾಡೋದಲ್ಲ, ಎಷ್ಟು ಒಳ್ಳೆ ಜನ ಇರ್ತಾರೆ ಅಂದರೆ ಎಷ್ಟು ಚೆನ್ನಾಗಿ ಅವರ ಒಂದು ಕಾಂಟ್ರಿಬ್ಯೂಷನ್ನ, ಕೊಡುಗೆಯನ್ನು ಅವರು ಕೊಡ್ತಾ ಇರ್ತಾರೆ. ಸೊ ಅಂತ ಅದನ್ನು ನೋಡಿ ಬೆಳೆದವರು ನಾವು. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರಿಗೆ ಇದು ಪ್ರಜ್ಞೆ ಇರಬೇಕು. ನಾನು ಫಸ್ಟ್ ಆಗಲಿಕ್ಕೆ ಬಿಡಲ್ಲ, ಆ ಥರ ಕಂಡು ಬಂದರೆ ನಾನು ನಿಲ್ಲಿಸ್ತೇನೆ. ನಾನು ಅಧಿಕಾರಿಗಳನ್ನೇ ಕಾಯ್ತಾ ನಿಲ್ಲಲ್ಲ, ಆಯ್ತಲ್ಲ. ಈಗ ನೀವು ಒಂದೊಂದು ಮನೆಗೆ ಒಬ್ಬೊಬ್ಬ ಅಧಿಕಾರಿ ಇಡೋದಾದ್ರೆ ಎಷ್ಟು ಜನ ಬೇಕಾಗ್ತದೆ ಹೇಳಿ. ಈಗ ಈ ನಮ್ಮ ಹಾಸನ ನಮ್ಮ ಜಿಲ್ಲೆ ತಗೊಳ್ಳಿ, 2018 18 ಲಕ್ಷ ಪಾಪ್ಯುಲೇಷನ್. ಈಗ ಒಂದು 25 ಲಕ್ಷ 30 ಜಾಸ್ತಿ ಆಗಿರಬಹುದು. ಇಡೀ ನಮ್ಮ ಜಿಲ್ಲೆದು ಹೇಳ್ತಾ ಇದ್ದೀನಿ.
ಎಷ್ಟು ಅದಕ್ಕೆ ಪ್ರಪೋರ್ಷನೇಟ್ ಅಧಿಕಾರಿಗಳು ಎಷ್ಟಿರಬೇಕಾಗ್ತದೆ? ನಿಮ್ಗೆ ಯಾವಾಗಲೂ ಪೊಲೀಸಿಂಗ್ ಮಾಡೋಕ್ಕೆ ಇರಕ್ಕೆ ಬರಲ್ಲ. ನೋಡ್ರಿ, ನಾವು ಎಷ್ಟು ನಮ್ಮ ನಾಗರಿಕ ಪ್ರಜ್ಞೆ ಅಥವಾ ಕರ್ತವ್ಯಗಳ ಬಗ್ಗೆ ಒಂದು ಪ್ರೌಢಮೆ ಬೆಳೀತದೋ ಆಗ ಮಾತ್ರ ಇದೇನಾದ್ರು ಸಮಾಜದಲ್ಲಿ ಬದಲಾವಣೆ ಸಾಧ್ಯ. ಎಲ್ಲ ಅಧಿಕಾರಿಗಳಂದ್ರೆ ಮಾಡ್ತಾರೆ. ಈಗ ಯಾರು ಫೋನ್ ಮಾಡಿದ್ದು ಇದು ಮಾಡ್ತೀನಾ, ಒಂದು ಮಾಡ್ತಾನೆ, ಇದು ಮಾಡ್ತೇನೆ, ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಒಂದು ಸಲ ಸಮಸ್ಯೆಗೆ ಪರಿಹಾರ ಕೊಡ್ತಾನೆ. ಆದರೆ ನಮ್ಮ ನಾಗರಿಕರು ತುಂಬನೇ ಅವರ ಒಂದು ಕಾಂಟ್ರಿಬ್ಯೂಷನ್, ಅವರ ಕೊಡುಗೆಯನ್ನು ಕೊಡಬೇಕು. ಅದ್ರ ಜೊತೆಯಲ್ಲಿ ನಾವೊಂದು ಹಸಿರು ಹಾಸನ ಅಂತಾನೆ ಹೇಳ್ತಾ ಇದ್ದೆ, ಅದನ್ನು ಹೇಳ್ಬಿಡ್ತೇನೆ. ನಮ್ಮ ಜಿಲ್ಲೆಯಲ್ಲಿ ನಾವು ಹೇಳಿದೆ, ಹೋದ ಬಾರಿ ಹೇಳಿದ್ದೆ 5 ಲಕ್ಷ ಗುರಿ ಇಟ್ಟಿದ್ದೇವೆ ಅಂತ ಹೇಳಿ. ಅರಣ್ಯ ಇಲಾಖೆನೂ ಸೇರಿ ಈಗ 7.8 ಲಕ್ಷದವರೆಗೂ ಹೋಗಿದೆ. ಬಟ್ ಇದುವರೆಗೂ 4.8 ಸಸಿಗಳನ್ನ ನೆಟ್ಟಿದ್ದೇವೆ. ಅಂದ್ರೆ ನಾನು ಹೇಳೋದು, ಮಳೆ ಸ್ವಲ್ಪ ಕಮ್ಮಿ ಆಯಿತು ನಮಗೆ, ಆದರೂ ಬಿಟ್ಟಿಲ್ಲ. ಆದರೆ ನನಗೆ ಖುಷಿಯಾಗಿ ಹೇಳೋದು ವಿಷಯ ಅಂದರೆ, ಎಷ್ಟೊಂದು ಸ್ವಯಂ ಸೇವಾ ಸಂಘಗಳು, ವಾಲಂಟಿಯರಿ ಗ್ರೂಪ್ಸು, ಮತ್ತು ಈಗ ಮಹಿಳಾ ಸಂಘಗಳು, ಅವರೆಲ್ಲರೂ ಕೈ ಜೋಡಿಸಿ ನಾವೊಂದು 200 ಗಿಡ ಹಾಕಿದ್ವಿ, ನಾವು 500 ಗಿಡ ಹಾಕಿದ್ವಿ ಅಂದರೆ ಒಂದೊಂದು ಕಡೆ ಅವರು ಜಾಗವನ್ನು ಹುಡುಕಿ, ಅಂದರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದಾಗ ಆ ನಂಬರ್ ನಾನು ಲೆಕ್ಕ ಇಟ್ಟಿಲ್ಲ. ಆದರೂ ಅವ್ರು ನಮಗೆ ಹೇಳ್ತಾರೆ, ಮೇಡಮ್ ನಿಮ್ಮ ಇದರಿಂದ ನಾವು ಪ್ರೇರಿತ ಆಗಿ ಹಿಂಗೆ ಮಾಡಿದ್ವಿ, ನೀವು ಹೇಳಿದ ಮೇಲೆ ನಾವು ಮಾಡಿದ್ದೇವೆ. ಸೊ ದಟ್ ಈಸ್ ಅ ಪಾಸಿಟಿವ್ ರೆಸ್ಪಾನ್ಸ್. ನೋಡಿ, ನಾವು ತಪ್ಪು ಹೇಳಿದ್ರೆ ನೀವು ಮಾಡಬೇಡಿ. ಒಂದು ಪರಿಸರಕ್ಕೆ ನಿಮ್ಮದೇ ಆದ ಒಂದು ಕೊಡುಗೆ ಕೊಡಿ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಫೀಲ್ ಮಾಡಿದ್ರು ಅಂದರೆ, ನಮಗೆ ಬಂದು ಆಫೀಸಲ್ಲಿ ಹೇಳ್ತಾರೆ, ಮೇಡಮ್ ನಾವೇನು ಕೇಳೋಕ್ಕೆ ಬಂದಿಲ್ಲ, ಇದನ್ನು ಮಾಡಿದ್ದೇವೆ, ನೀವು ಒಮ್ಮೆ ಬಂದು ನೋಡಿಬಿಡಿ, ನಾವು ಈ ಥರ ಮಾಡಿದ್ದು ಅಂದರೆ ದಟ್ ಈಸ್ ಆಲ್ ಪಾಸಿಟಿವ್ ರೆಸ್ಪಾನ್ಸ್. ನಾವೆಲ್ಲರೂ ಸೇರಿದ ಮೇಲೆ ಮಾತ್ರ ಏನಾದ್ರು ಬದಲಾವಣೆ ಸಾಧ್ಯ ಹೊರತು ಕೇವಲ ಒಬ್ಬರೇ ಮಾಡೋದ್ರಲ್ಲಿ ಆಗೋದಿಲ್ಲ. ಬಟ್ ಇದು ತಣ್ಣೀರೊಳಗೆ ನಾನು ರಿಕ್ವೆಸ್ಟ್ ಮಾಡೋದು ಪ್ರತಿಯೊಬ್ಬರಿಗೂ, ದಯವಿಟ್ಟು ಯಾರು ಹಾಕಬೇಡಿ. ಹಾಕೋದು ಕ್ಲೀನ್ ಮಾಡೋದು ಎರಡನೇ ವಿಷಯ, ಅಧಿಕಾರಿಗಳು ಇರೋದೇ ಕ್ಲೀನ್ ಮಾಡೋಕ್ಕೆ ಅಲ್ಲ. ಫಸ್ಟ್ ಆಫ್ ಆಲ್ ನೀವು ಹಾಕ್ಬೇಡಿ ಅಲ್ಲ, ಯಾಕೆ ಹಾಕ್ತಿದ್ದೀರಿ, ಯಾರು ಹಾಕ್ತಾ ಇದ್ದೀರಿ, ಅದಕ್ಕೆ ಆದಂತ ಒಂದು ವ್ಯವಸ್ಥೆ ಇರ್ತದೆ, ಮಾಡ್ಕೊಳ್ಳಿ. ಹೌದಲ್ಲ, ಇದು ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಕಡೆಯದಾಗಿ ಸಮಯ ಮೀರಿದೆ, ಒಂದು ವಿಚಾರವನ್ನು ತಾವು ಹಂಚ್ಕೊಳ್ಳೇಬೇಕು ಅಂತ ಹೇಳಿದ್ರಿ, ಮಳೆ ಕೊರತೆಗೆ ಸಂಬಂಧಪಟ್ಟಿದ್ದು ಮತ್ತೆ ಪೋಕ್ಸ್ಕೋ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು. ಅದು ತುಂಬಾನೇ ಗಂಭೀರ ವಿಷಯ. ತುಂಬಾ ಇವತ್ತು ಅತಿ ಹೆಚ್ಚು ಕಾಲ್ಸ್ನು ಬಂದ್ವಲ್ಲ, ನೀವು ಏನ್ ಮಾಡಿದ್ರಿ, ನಮ್ಗೆ ಮಾತಾಡಕ್ಕೆ ಕಮ್ಮಿ ಸಮಯ ಕೊಟ್ಟಿದ್ದೀರಿ, ಜನಗಳಿಗೆ ಜಾಸ್ತಿ ಕೊಟ್ಟಿದ್ದೀರಿ. ಐ ಆಮ್ ವೆರಿ ಹ್ಯಾಪಿ. ಆಯ್ತಾ, ಆದ್ರೂ ಕೆಲವು ವಿಷಯಗಳು ಹೇಳ್ಬಿಡ್ತೇನೆ, ಇನ್ನು ಡಿಟೇಲ್ ಆಗಿ ಬೇರೆ ಸಮಯದಲ್ಲಿ ಮಾತಾಡೋಣ. ನಮ್ಮ ಹಾಸನದಲ್ಲಿ ಇನ್ನೊಂದು ಗಂಭೀರ ವಿಷಯ ನಮ್ಗೆ ಕಂಡು ಬಂದಿರೋದು ಅಂದ್ರೆ, ಈ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ಪುಟ್ಟ ಮಕ್ಕಳ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ. ಇದು ತುಂಬ ಗಂಭೀರ. ನಾನು ಮೊದಲೇ ಹೇಳಿದೆ, ಬಾಲ್ಯ ವಿವಾಹ ಅದರ ವಿರುದ್ಧ ಹೋದ ವರ್ಷ ನಾವು ಎಷ್ಟು ಹಠ ಮಾಡಿದ್ವಿ ಅಂದರೆ ತುಂಬ ಕಾರ್ಯಕ್ರಮಗಳು ಮಾಡಿಬಿಟ್ವಿ. ನೀವು ನಂಬಲ್ಲ, ಹೋದ ವರ್ಷ ಅದರ ಹಿಂದಿನ ವರ್ಷ 126 ಕೇಸಸ್ ಇದ್ದಿದ್ದು, 29 ಕೇಸ್ ಇದ್ದಿದ್ದು. ಈ ವರ್ಷ ಒಂದೂ ಆಗಿಲ್ಲ. ಜನವರಿಯಿಂದ ಇಲ್ಲಿವರೆಗೆ ಒಂದೂ ಇಲ್ಲ. ಅದೇ ರೀತಿ ಪೋಕ್ಸೋ ಪ್ರಕರಣಗಳು ಅಂದರೆ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಮತ್ತೆ ಮಕ್ಕಳ ಮೇಲೆ ದೌರ್ಜನ್ಯ, ಮಕ್ಕಳು ಅಂದರೆ ಯಾರು, 18 ವರ್ಷಕ್ಕಿಂತ ಒಳಗಡೆ ಇರೋರು, ಅವರ ಮೇಲೆ ದೌರ್ಜನ್ಯ ಜಾಸ್ತಿ ರಿಪೋರ್ಟ್ ಆಗ್ತಾ ಇದೆ. ರಿಪೋರ್ಟ್ ಆಗ್ತಿರೋದೇ ಇಷ್ಟು ಅಂದರೆ ರಿಪೋರ್ಟ್ ಆಗದೆ ಇರೋದು ಎಷ್ಟಿರಬಹುದು. ದಯವಿಟ್ಟು ಅದರ ಬಗ್ಗೆ ಒಂದು ಎಲ್ಲರಿಗೂ ಕಾಳಜಿಯನ್ನು ಮೂಡಿಸಬೇಕು. ನಮ್ಮ ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ನೋಡಿ, ನಮಗೆಲ್ಲ ನಾವು ಯಾಕೆ ಧನ್ಯವಾದ ಹೇಳ್ತೀವಿ ನಮ್ಮ ತಂದೆ ತಾಯಿಗಳು, ನಮ್ಮ ಕುಟುಂಬಸ್ಥರಿಗಂದರೆ ನಾವೊಂದು ಒಳ್ಳೆಯ ಬಾಲ್ಯವನ್ನು ನಾವು ನೋಡಿದ್ವಿ. ಮಕ್ಕಳು ಪ್ರತಿಯೊಬ್ಬರು ಒಳ್ಳೆಯ ಬಾಲ್ಯ ಅವ್ರಿಗೆ ಸಿಗಬೇಕು, ಅವ್ರಿಗೆ ದೌರ್ಜನ್ಯ ಮಾಡೋದು ಅಲ್ಲ. ಸೊ ಹಾಗಾಗಿ ಮಕ್ಕಳ ರಕ್ಷಣೆ ಬಗ್ಗೆನೇ ಒಂದು ಕಾರ್ಯಕ್ರಮ ಇಡಿ. ಮತ್ತು ಪೋಕ್ಸೋ ಕೇಸುಗಳು ಅದು ಆಗಬಾರ್ದು. ಹೆಚ್ಚಿನದಾಗಿ ಅದು ಲೇಬರ್ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಬಡ ಮಕ್ಕಳು, ಬಡತನ, ಇನ್ನು ಏನೋ ಅನೇಕ ಕಾರಣಗಳಿರಬಹುದು. ಆದರೆ ಸಮಾಜದ ಒಂದು ರೋಲ್ ಇರ್ತದೆ, ಅಂದರೆ ಜವಾಬ್ದಾರಿ ಇರ್ತದೆ ಅಂತಹ ಪ್ರತಿಯೊಂದು ಮಗುವಿನ ರಕ್ಷಣೆಯನ್ನು ಮಾಡುವಂಥದ್ದು. ಸೊ ಹಾಗಾಗಿ ನಮ್ಮಲ್ಲಿ ಈಗ ಅತಿ ಹೆಚ್ಚು ಪ್ರಕರಣಗಳು ರಿಪೋರ್ಟ್ ಆಗಿಬಿಟ್ಟಿದೆ. ಜನವರಿಯಿಂದ ಇಲ್ಲಿವರೆಗೂ 86 ಪ್ರಕರಣಗಳು ನಮಗೆ ರಿಪೋರ್ಟ್ ಆಗಿದೆ. ತುಂಬಾನೇ ಆತಂಕ ಪಡುವ ವಿಚಾರ ಇದು. ಹಾಸನದಂಥ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಪುಟ್ಟ ಮಕ್ಕಳ ಮೇಲೆ. ಸೊ ಇದು ಆಗಬಾರ್ದು. ಪ್ರತಿಯೊಂದು ಗ್ರಾಮಗಳಲ್ಲಿ ಇದ್ರ ಮಾಹಿತಿ ಇರಬೇಕು. ಅಂಥವನ್ನ ಬರೀ ಅಧಿಕಾರಿಗಳು ಬಂದು ನಿಲ್ಲಿಸಿ ಅಂತಲ್ಲ, ಪೋಷಕರ ಜವಾಬ್ದಾರಿ ಜಾಸ್ತಿ. ಪೋಷಕರು ಸಮಯ ಜಾಸ್ತಿ ಕೊಡಬೇಕು, ಅವ್ರ ಕಡೆ ಗಮನ ಜಾಸ್ತಿ ಕೊಡಬೇಕು. ಪುಟ್ಟ ಮಗು ಇದೆ, ಯಾಕಂದ್ರೆ ಪೋಷಕರಿಗೆ ಎಷ್ಟು ದೊಡ್ಡವರಾದ್ರೂ ಮಕ್ಕಳು ಸಣ್ಣವರೇ ಕಾಣ್ತಿರ್ತಾರೆ. ಪುಟ್ಟ ಮಗು ಇದೆ ಬಿಡುವಂತ ಸಂಬಂಧಿಕರು ನಂಬೋದು, ನೆರೆಹೊರೆಯವ್ರನ್ನ ನಂಬೋದು, ಇನ್ನೊಬ್ಬರನ್ನ ನಂಬೋದು. ಅವ್ರು ಎಲ್ಲಿ ಹೋಗ್ತಾರೆ, ಯಾವ ಬಸ್ಸಲ್ಲಿ ಹೋಗ್ತಾರೆ, ಯಾವ ಬಸ್ ಡ್ರೈವರ್ಗಳು ಎಲ್ಲಿ ಕಾಂಟ್ಯಾಕ್ಟ್ ಆಗ್ತದೆ, ಅವ್ರಿಗೆ ಯಾವ ಕಡೆ ಥ್ರೆಟ್ ಅಂದರೆ ಅವ್ರಿಗೆ ಯಾವ ಕಡೆ ಭಯ ಇರ್ತದೆ ಅಥವಾ ಅವಕಾಶಗಳು ಅಂಥದ್ರಲ್ಲಿ ಕೊಡದೇ ಇರೋ ಹಾಗೆ ನೋಡಿ, ಮಕ್ಕಳ ರಕ್ಷಣೆಗೆ ಪ್ರಯಾರಿಟಿಯನ್ನು ಮೊದಲು ಕೊಡಬೇಕು. ಅದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಖಂಡಿತ ಮಾಡೋಣ ಮೇಡಮ್.
ತಾವು ಪ್ರತಿ ತಿಂಗಳು ಕೂಡ ಬಿಡುವು ಮಾಡ್ಕೊಂಡು ಬಂದು ನಮ್ಮ ಕೇಳುಗರಿಗೆ ಸಮಯವನ್ನು ಕೊಡ್ತಾ ಇರೋದು ತುಂಬ ಒಂದು ಒಳ್ಳೆಯ ಸಂಗತಿ. ತಾವು ಇವತ್ತು ಕೂಡ ಬಂದು ಸುಮಾರು 18 ಜನ ಕರೆಯನ್ನು ಮಾಡಿದರು, ಒಳ್ಳೊಳ್ಳೆಯ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಅದಕ್ಕೆ ಅದೆಲ್ಲದನ್ನು ಕೂಡ ತಾವು ಕೂಡ ನೋಟ್ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಖಂಡಿತ ಪರಿಹಾರವನ್ನು ದೊರಕಿಸಿ ಕೊಡೋಣ ಅಂತ ಹೇಳಿ ಹೇಳ್ತಾ ತಾವು ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಆಕಾಶವಾಣಿಗೆ ಇಂಥ ಅವಕಾಶ. ಆಮೇಲೆ ಈ ಎಲ್ಲ ಕೇಳುಗರಿಗೆ ನಾನು ಮೊದಲನೇದಾಗಿ ಮತ್ತೆ ಫೋನ್ ಮಾಡಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯ ಪ್ರಶ್ನೆಗಳು ಹೀಗೆ ಕೇಳ್ತಾ ಇರಿ, ಆದಷ್ಟು ನಮ್ಮ ಸೇವೆಯನ್ನು ನಾವು ಸಲ್ಲಿಸ್ತಾ ಇರ್ತೇವೆ. ಧನ್ಯವಾದಗಳು. ಮುಂದಿನ ತಿಂಗಳು ಮತ್ತೊಂದು ವಿಷಯದೊಂದಿಗೆ ಭೇಟಿ ಮಾಡೋಣ ಮೇಡಮ್. ನಮಸ್ತೆ. ಓಕೆ, ನಮಸ್ಕಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಹಲೋ ಆಕಾಶವಾಣಿ ಹಾಸನದ ಜಿಲ್ಲಾಧಿಕಾರಿಗಳೊಂದಿಗೆ ಜನಸಾಮಾನ್ಯರ ನೇರ ಸಂವಾದ, ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ವಿಷಯ ಆಗಿತ್ತು ಪಹಣಿ ತಿದ್ದುಪಡಿ, ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ, ಮಳೆ ಕೊರತೆ ಹಾಗೂ ಹಾಸನ ಜಿಲ್ಲೆಯ ವಿವಿಧ ಸಮಸ್ಯೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಎಸ್ ಲತಾಕುಮಾರಿ, ಮಾನ್ಯ ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.